Hi everyone and welcome to the class. Last ವಿಡಿಯೋದಲ್ಲಿ ನಾನು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಗ್ರಾಮರ್ ಕ್ವೆಶ್ಚನ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ದೆ. ಸೊ ಅದರಲ್ಲಿ ಇನ್ನು ಕೆಲವೊಂದಿಷ್ಟು ಟಾಪಿಕ್ಸ್ ಗಳು ಉಳಿದಿದ್ವು. ಸೊ ಅದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡೋಣ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಕೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಕ್ವೆಶ್ಚನ್ಸ್ ಅಂಡ್ ಅವುಗಳನ್ನ ಈಸಿಲಿ ಯಾವ ರೀತಿ ಸಾಲ್ವ್ ಮಾಡಿ 40 ಔಟ್ ಆಫ್ 40 ಮಾರ್ಕ್ಸ್ ಯಾವ ರೀತಿ ಗ್ರಾಮರ್ ನಲ್ಲಿ ಪಡ್ಕೋಬೇಕು ಅದನ್ನ ಇವತ್ತಿನ ನಮ್ಮ ಕ್ಲಾಸ್ ನಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡದೆ. ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದ್ರೆ ಅದನ್ನ ನೀವು ನೋಡಬಹುದು, ಅಥವಾ ಈ ಕ್ಲಾಸ್ ನೋಡಿದ ನಂತರ ನೀವು ಅದನ್ನ ನೋಡಬಹುದು. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನಮ್ಮ ಕ್ಲಾಸ್ ಅನ್ನ. ಇವತ್ತು ನಾವು ಕವರ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಈ ಒಂದು ಟಾಪಿಕ್ಸ್ ಗಳನ್ನ. ಈ ಟಾಪಿಕ್ಸ್ ಗಳು ಸ್ಟೂಡೆಂಟ್ಸ್ ಗೆ ತುಂಬಾ ಕನ್ಫ್ಯೂಷನ್ ಅನ್ಸುತ್ತೆ, ಕನ್ಫ್ಯೂಷನ್ ಬಹಳ ಇರುತ್ತೆ ಈ ಟಾಪಿಕ್ಸ್ ಗಳಲ್ಲಿ, ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ. ಸೊ ಈಸಿ ಸ್ಟೆಪ್ಸ್, ಮೆಥಡ್ಸ್, ಟ್ರಿಕ್ಸ್ ಗಳನ್ನ ನಿಮ್ಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ. ನಂಬರ್ 1 ಬಂದು ರೀಅರೇಂಜ್ ದ ಸೆಂಟೆನ್ಸಸ್. ಸೆಕೆಂಡ್ ಒನ್ ಬಂದು ಹೆಲ್ಪಿಂಗ್ ವರ್ಬ್ಸ್ ಅಂಡ್ ದೆನ್ ಕ್ವಶನ್ ಟ್ಯಾಗ್ಸ್, ರೆಕ್ಟಿಫೈ ದ ಎರರ್ಸ್, ಆರ್ಟಿಕಲ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಎಕ್ಸ್ಪ್ರೆಷನ್ಸ್, ಪ್ರೆಪೋಸಿಷನ್ಸ್, ಲೆಟರ್ ರೈಟಿಂಗ್, ಪ್ಯಾಸೇಜ್, ಇವೆಲ್ಲವುಗಳನ್ನ ಯಾವ ರೀತಿ ಈಸಿಲಿ ಸಾಲ್ವ್ ಮಾಡಿ ಪ್ರತಿ ಕ್ವಶನ್ ಅಲ್ಲಿ ಫುಲ್ ಮಾರ್ಕ್ಸ್ ಯಾವ ರೀತಿ ಪಡ್ಕೋಬೇಕು ಅದನ್ನ ನಾವು ನೋಡ್ತಾ ಹೋಗೋಣ. ಈಗ ಬರೋಣ ಹೆಲ್ಪಿಂಗ್ ವರ್ಬ್ಸ್. ಇದಕ್ಕೆ ಲಾಜಿಕ್ ಇರುತ್ತೆ, ಟ್ರಿಕ್ಸ್ ಇರುತ್ತೆ, ಈಸಿಲಿ ನಾವು ಇದನ್ನ ಸಾಲ್ವ್ ಮಾಡಬಹುದು ಅಂಡ್ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಇಲ್ಲಿ ನೋಡಿ, ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಂಡ್ ಆರ್ ಅಂತ ಕೊಟ್ಟಿದ್ದಾರೆ ಬ್ರಾಕೆಟ್ ನಲ್ಲಿ, ಅ ಬ್ಯೂಟಿಫುಲ್ ಭರತನಾಟ್ಯಂ ಡ್ಯಾನ್ಸರ್. ಸೊ ಇಲ್ಲಿ ಚೂಸ್ ದ ವರ್ಬ್ ದಟ್ ಅಗ್ರೀಸ್ ವಿತ್ ದ ಸಬ್ಜೆಕ್ಟ್. ಸೊ ಇಲ್ಲಿ ನಾವು ಸರಿಯಾದಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಈಗ ಹಾಕ್ಬೇಕು. ಸೊ ಈಗ ಯಾವ ಹೆಲ್ಪಿಂಗ್ ವರ್ಬ್ ಹಾಕ್ಬೇಕು ಈಸ್ ಅಂಡ್ ಆರ್ ನಲ್ಲಿ ಯಾವ ರೀತಿ ಡಿಸೈಡ್ ಮಾಡ್ತೀರಾ? ಅದು ಲಾಜಿಕ್ ಗೊತ್ತಿದ್ರೆ ಯಾವುದೇ ಕ್ವಶನ್ಸ್ ಕೊಟ್ಟರು ಈಸಿಲಿ ಆನ್ಸರ್ ಮಾಡಬಹುದು, ರೈಟ್? ಸೊ ಇದೇ ಕ್ವಶನ್ ಎಕ್ಸಾಕ್ಟ್ಲಿ ಹೇಳೋದಿಲ್ಲ, ಈ ರೀತಿ ಕ್ವಶನ್ಸ್ ಕೊಟ್ಟು ಇದೇ ರೀತಿ ಹೆಲ್ಪಿಂಗ್ ವರ್ಬ್ಸ್ ಕೊಟ್ಟು ಸ್ವಲ್ಪ ಏನ್ ಮಾಡಿದ್ದಾರೆ, ಚೇಂಜಸ್ ಮಾಡಿರ್ತಾರೆ. ಸೊ ಅಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಇಲ್ಲಿ ಸೊ ನಾನು ನಮ್ಮ ಇಂಗ್ಲಿಷ್ ಟಾಪರ್ ಕೋರ್ಸ್ ನ ಒಂದು ಡೈರೆಕ್ಟ್ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ಕಳಿಸ್ತಾ ಇದ್ದೀನಿ, ನಮ್ಮ ಆಪ್ ನಲ್ಲಿ ಇರುವಂತಹ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಸೊ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯ. ಯಾವ ಟೆನ್ಸ್ ನ ವಾಕ್ಯ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ವಾಕ್ಯ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಆಮ್, ಈಸ್, ಆರ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸ್ತಾರೆ. ಇಲ್ಲಿ ನಿಮಗೆ ಓನ್ಲಿ ಈಸ್, ಆರ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇವೆರಡರಲ್ಲಿ ಒಂದನ್ನ ಇಲ್ಲಿ ಹಾಕ್ಬೇಕು ಅಂದಾಗ ಇದು ಕರೆಕ್ಟ್ ಆಗುತ್ತೆ. ಈಗ ಈಸ್ ಹಾಕ್ಬೇಕು ಅಥವಾ ಆರ್ ಹಾಕ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ಮೊದಲು ನಾವು ಒನ್ ಆಫ್ ಮೈ ಫ್ರೆಂಡ್ಸ್ ಏನು ಅನ್ನೋದು ನೋಡ್ಬೇಕು. ಇದು ಸಿಂಗ್ಯುಲರ ಪ್ಲೂರಲ್? ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ಏಕವಚನನ ಬಹುವಚನನ? ಈಗ ನಾವು ಏಕವಚನದ ಜೊತೆಯಲ್ಲಿ ಈಸ್ ಅನ್ನ ಬಳಸ್ತೀವಿ, ಬಹುವಚನದ ಜೊತೆಯಲ್ಲಿ ಆರ್ ಅನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಏನು? ಇದು ನಮ್ಮ ಕೋರ್ಸ್ ಅಲ್ಲಿ ನಾವು ಕಲಿಸ್ತೀವಿ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ಸಿಂಗ್ಯುಲರ್. ಯಾವ ರೀತಿ ಅಂದ್ರೆ ನನ್ನ ಗೆಳೆಯರಲ್ಲಿ ಒಬ್ಬ. ಸೊ ಅನ್ಕೊಳ್ಳಿ ನಿಮ್ಗೆ 10 ಜನ ಫ್ರೆಂಡ್ಸ್ ಇದ್ದಾರೆ. ಆ 10 ಜನ ಫ್ರೆಂಡ್ ಗಳಲ್ಲಿ ಒಬ್ಬವನು ಭರತನಾಟ್ಯಂ ಡ್ಯಾನ್ಸರ್ ಇದ್ದಾನೆ. ಸೊ ಹಾಗಾದ್ರೆ ನಿಮ್ಮ ಗೆಳೆಯರಲ್ಲಿ ಒಬ್ಬ ಸಿಂಗ್ಯುಲರ್ ಆಯ್ತು. ಸೊ ಹಾಗಾಗಿ ನೀವು ಈಸ್ ಅನ್ನ ಬಳಸಬೇಕು ಇಲ್ಲಿ. ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅ ಬ್ಯೂಟಿಫುಲ್ ಭರತನಾಟ್ಯಂ ಡ್ಯಾನ್ಸರ್. ಒಂದು ವೇಳೆ ಇಲ್ಲಿ ಓನ್ಲಿ ಫ್ರೆಂಡ್ಸ್, ಮೈ ಫ್ರೆಂಡ್ಸ್ ಅಂತ ಇದ್ರೆ, ಫ್ರೆಂಡ್ಸ್ ಅಂದ್ರೆ ನನ್ನ ಗೆಳೆಯರು, ನನ್ನ ಗೆಳೆಯರಲ್ಲಿ ಒಬ್ಬ ಅಂದ್ರೆ ಅದು ಸಿಂಗ್ಯುಲರ್ ಆಯ್ತು. ಸೊ ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ಒನ್ ಅಂದ್ರೆ ಇದೆ ನೋಡಿ, ಒನ್ ಅಂದ್ರೆ ಸಿಂಗ್ಯುಲರ್ ಅಲ್ಲ. ಸೊ ನನ್ನ ಗೆಳೆಯರಲ್ಲಿ ಒಬ್ಬ ಸಿಂಗ್ಯುಲರ್, ಈಸ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್, ಗಾಡ್ ಬ್ಲಾಂಕ್ ಇದೆ, ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್. ಗಾಡ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್. ನೀವು ಇದನ್ನ ಕೇಳಿರ್ಬೋದು. ಗಾಡ್ ಯಾರಿಗೆ ಸಹಾಯ ಮಾಡ್ತಾನೆ? ಯಾರು ತಮ್ಮನ್ನ ತಾವು ಸಹಾಯ ಮಾಡ್ತಾರೆ ಅವರಿಗೆ ಮಾತ್ರ ಗಾಡ್ ಸಹಾಯ ಮಾಡ್ತಾನೆ. ಇದರ ಅರ್ಥ ಯಾರು ಪ್ರಯತ್ನ ಮಾಡ್ತಾರೆ ಅವರಿಗೆ ಗಾಡ್ ಸಹಾಯ ಮಾಡ್ತಾನೆ ಅಂತ ಅರ್ಥ. ಈಗ ಫಸ್ಟ್ ಆಫ್ ಆಲ್ ನಮ್ಗೆ ಇಲ್ಲಿ ಗುರುತಿಸಬೇಕು ಯಾವ ಟೆನ್ಸ್ ನ ವಾಕ್ಯ ಅಂತ ಹೇಳಿ. ಸೊ ಇಲ್ಲಿ ಇದು ನೋಡಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಇದಕ್ಕೆ ನಾವು ಪ್ರೆಸೆಂಟ್ ಇಂಡೆಫಿನೆಟ್ ಟೆನ್ಸ್ ಅಂತ ಕೂಡ ಹೇಳ್ತೀವಿ. ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ನೋಡಿ, ನಮ್ಮ ಡೈರೆಕ್ಟ್ಲಿ ಪೇಯ್ಡ್ ಕೋರ್ಸ್ ನಿಂದ ನಿಮ್ಗೆ ಈ ಕಾನ್ಸೆಪ್ಟ್ ಗಳನ್ನ ಕಲಿಸ್ತಾ ಇದ್ದೀನಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಂಗ್ಲಿಷ್ ಟಾಪರ್ಸ್ ಕೋರ್ಸ್. ಸೊ ಇಲ್ಲಿ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಸಬ್ಜೆಕ್ಟ್, ಮೇನ್, ವರ್ಬ್, ಆಬ್ಜೆಕ್ಟ್ ಅಂದ್ರೆ ಒಂದು ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಗಾಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ವರ್ಬ್ ಕೂಡ ಇದೆ ಹೆಲ್ಪ್. ಬಟ್ ಇಲ್ಲಿ ಏನ್ ನಾವು ಬದಲಾವಣೆ ಮಾಡ್ಬೇಕಂದ್ರೆ, ಸೊ ಇಲ್ಲಿ ಬನ್ನಿ. ಸೊ ಈ ಒಂದು ಟೆನ್ಸ್ ನಲ್ಲಿ, ಯಾವ ಟೆನ್ಸ್ ನಲ್ಲಿ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಇದ್ದಾಗ ನಾವು ವರ್ಬ್ ಗೆ ಏನ್ ಸೇರಿಸ್ತೀವಿ? ಎಸ್ ಅನ್ನ ಸೇರಿಸ್ತೀವಿ. ಎಸ್ ಅನ್ನ ಸೇರಿಸ್ತೀವಿ. ಸೊ ಹಾಗಾದ್ರೆ ಹೆಲ್ಪ್ ನಲ್ಲಿ ಎಸ್ ಇಲ್ಲ. ಸೊ ನಾವಿಲ್ಲಿ ಹೆಲ್ಪ್ ಗೆ ಎಸ್ ಅನ್ನ ಸೇರಿಸಬೇಕು, ಸಾಕು. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಸೊ ಇದು ಯಾವಾಗ ಸಾಧ್ಯ ಆಯ್ತು ಆನ್ಸರ್ ಮಾಡ್ಲಿಕ್ಕೆ? ನಂಬರ್ 1 ನಾವು ಟೆನ್ಸ್ ಅನ್ನ ಗುರುತಿಸಿದ್ವಿ, ಯಾವ ಟೆನ್ಸ್ ಅಂತ ಹೇಳಿ. ದೆನ್ ನಾವು ಸಬ್ಜೆಕ್ಟ್ ನೋಡಿ, ಸೊ ಅಲ್ಲಿ ಯಾವ ವರ್ಬ್ ಬಳಸಬೇಕು ಅದನ್ನ ಹಾಕಿದ್ವಿ. ಸೊ ಅಂದಾಗ ನಮ್ಗೆ ಇದು ಈಸಿಲಿ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ ಮೇನ್ ವರ್ಬ್ ಗೆ ನಾವು ಥರ್ಡ್ ಪರ್ಸನ್ ಸಬ್ಜೆಕ್ಟ್ ಇದ್ದಾಗ ಎಸ್ ಅನ್ನ ಸೇರಿಸ್ತೇವೆ. ಸೊ ಮೂರನೇದಾಗಿ ಈಗ ಬರೋಣ, ಸೇಮ್ ಟಾಪಿಕ್ ಇದು. ದ ನಂಬರ್ ಆಫ್ ಡ್ರಾಪ್ ಔಟ್ಸ್ ಬ್ಲಾಂಕ್ ವಾಸ್ ವರ್ ಕ್ವೈಟ್ ಲಾರ್ಜ್. ಸೊ ಅಗೇನ್ ಯಾವ ಟೆನ್ಸ್ ಇದು? ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಬರುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾವು ಇದನ್ನ ಹೇಳ್ಬಹುದು.
ಈಗ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ವಾಸ್ ವರ್ ನಾವು ಬಳಸ್ತೀವಿ. ಸೊ ವಾಸ್ ಯಾವಾಗ ಬಳಸ್ತೀವಿ? ವಾಸ್ ಬಳಸ್ತೀವಿ ಸಿಂಗ್ಯುಲರ್ ಇದ್ದಾಗ. ಇಲ್ಲಿ ನೋಡಿ, ಸಿಂಗ್ಯುಲರ್ ಇದ್ದಾಗ ವಾಸ್ ಬಳಸ್ತೀವಿ, ಅಂದ್ರೆ ಏಕವಚನ ಇದ್ದಾಗ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇರುವಾಗ. ಪ್ಲೂರಲ್ ಇದ್ದಾಗ ಏನಾಗುತ್ತೆ, ನಾವು ವರ್ ಅನ್ನ ಬಳಸ್ತೀವಿ. ವಿ ಅಂದ್ರೆ ನಾವು, ವರ್ ಆಯ್ತು. ಅದೇ ರೀತಿ ದೇ ವರ್, ಸೊ ವರ್ ಅನ್ನ ಬಳಸ್ತೀವಿ. ಸೊ ಈಗ ಇದು ಸಿಂಗ್ಯುಲರ್ ಅಥವಾ ಪ್ಲೂರಲ್? ದ ನಂಬರ್ ಆಫ್ ಡ್ರಾಪ್ ಔಟ್ಸ್. ಸೊ ಇಲ್ಲಿ ತುಂಬಾ ಜನ ನಿಮ್ಗೆ ಏನ್ ಹೇಳ್ಬಹುದು, ಕೊನೆಯಲ್ಲಿ ಎಸ್ ಇದೆ, ಸೊ ಇದಕ್ಕೆ ವರ್ ಹಾಕಿ ಅಂತ ಹೇಳ್ಬಹುದು, ಬಟ್ ಅದು ರಾಂಗ್ ಆಗುತ್ತೆ. ಸೊ ಇಲ್ಲಿ ಡ್ರಾಪ್ ಔಟ್ಸ್ ಅಂತ ಇದ್ರು ಕೂಡ ಇಲ್ಲಿ ನೋಡಿ ದ ನಂಬರ್ ಆಫ್ ಅಂತ ಇದೆ. ಸೊ ಇದನ್ನ ನೀವು ನೆನ್ಪಿಟ್ಕೋಬಹುದು. ದ ನಂಬರ್ ಆಫ್ ಅಂತ ಬಂದಿದೆ ಅಂದ್ರೆ ಅದು ಸಿಂಗ್ಯುಲರ್ ಅಂತ ಅರ್ಥ. ದ ನಂಬರ್ ಆಫ್ ಅಂತ ಬಂದಿದ್ರೆ ಸಿಂಗ್ಯುಲರ್. ಓನ್ಲಿ ನಂಬರ್ ಆಫ್ ಅಂತ ಬಂದಿದ್ರೆ ಅದೇನಾಗುತ್ತೆ, ಪ್ಲೂರಲ್ ಆಗುತ್ತೆ. ಸೊ ಅಂದ್ರೆ ಡ್ರಾಪ್ ಔಟ್ಸ್ ಅಂದ್ರೆ ಸ್ಕೂಲ್ ಅಥವಾ ಕಾಲೇಜ್ ಬಿಡ್ತಾ ಇರುವಂತ ವಿದ್ಯಾರ್ಥಿಗಳ ಸಂಖ್ಯೆ. ದ ನಂಬರ್ ಆಫ್ ಡ್ರಾಪ್ ಔಟ್ಸ್ ವಾಸ್ ಕ್ವೈಟ್ ಲಾರ್ಜ್ ಆಗುತ್ತೆ. ಏನಾಗುತ್ತೆ, ವಾಸ್ ಕ್ವೈಟ್ ಲಾರ್ಜ್. ಇದು ಸಿಂಗ್ಯುಲರ್ ಅಂತ ನಾವು ಪರಿಗಣನೆ ಮಾಡ್ತೀವಿ. ನೋಡಿ, ಈಸಿ ಕ್ವಶನ್ಸ್ ಆದ್ರೂ ಕೊಡೋದಿಲ್ಲ, ಟ್ರಿಕಿ ಕೊಡ್ತಾನೆ, ಕನ್ಫ್ಯೂಸ್ ಮಾಡಿ ಕೊಡ್ತಾನೆ. ಯಾಕೆಂದ್ರೆ ನಿಮ್ಮ ಬುದ್ಧಿಮಟ್ಟ ಹೆಚ್ಚಾಗ್ಲಿ ಅಂತ ಹೇಳಿ. ಸೊ ನಿಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಾ ಇರೋದು. ನೀವು ನಿಮ್ಮ ಬುದ್ಧಿಮಟ್ಟ ಸ್ವಲ್ಪ ಹೆಚ್ಚಿಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಸೊ ಅಂದಾಗ ನೀವು ಕೂಡ ಈ ಲೆವೆಲ್ಗೆ ಬರ್ತೀರಾ. ಸೊ ದೆನ್ ಒನ್ ಡೇ ಅ ವೂಫ್, ಇಲ್ಲಿ ನೋಡಿ ಸೂಚನೆ ಏನು ಕೊಟ್ಟಿದ್ದಾನೆ, ಯೂಸ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್. ಬಿ ಡ್ರಿಂಕ್ ಅಂತ ಕೊಟ್ಟಿದ್ದಾನೆ, ಇದರ ಸರಿಯಾದಂತಹ ರೂಪವನ್ನ ಇಲ್ಲಿ ಬರೀರಿ ಅಂತ ಕೇಳಿದ್ದಾನೆ. ಒನ್ ಡೇ ಅ ವೂಲ್ಫ್ ಅಂದ್ರೆ, ವೂಲ್ಫ್ ಅಂದ್ರೆ ತೋಳ. ಒಂದು ದಿನ, ಒಂದು ದಿನ ಅಂದ್ರೆ ಹಿಂದೆ ಆಗೋಗಿರುವಂತದ್ದು ಪಾಸ್ಟ್ ನಲ್ಲಿ. ವಾಟರ್ ಫ್ರಮ್ ಅ ಸ್ಟ್ರೀಮ್ ಟು ಕ್ವೆಂಚ್ ಇಟ್ಸ್ ಥರ್ಸ್ಟ್ ಅಂದ್ರೆ ಅದು ನದಿಯಿಂದ ನೀರು ಕುಡಿತಾ ಇತ್ತು ತನ್ನ ಬಾಯಾರಿಕೆಯನ್ನ ಈಡೇರಿಸ್ಕೊಳ್ಳಿಕ್ಕೆ. ಈಗ ಅಗೇನ್ ಇದು ಯಾವ ಟೆನ್ಸ್ ಅಂದ್ರೆ ಇದು ಅಗೇನ್ ಸೇಮ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಇಲ್ಲಿ ನಾವು ಹೇಳ್ತೀವಿ. ಈಗ ವಾಸ್ ವರ್ ಹೆಲ್ಪಿಂಗ್ ವರ್ಬ್ ಬಳಸಬೇಕು, ನಿಮ್ಗೆ ಗೊತ್ತಾಯ್ತು. ಸೊ ಅ ವೂಲ್ಫ್ ಅಂದ್ರೆ ಒಂದು ತೋಳ ಅಂದ್ರೆ ಸಿಂಗ್ಯುಲರ್. ಸೊ ಹಾಗಾದ್ರೆ ಬಿ ಇದೆಯಲ್ಲ, ಇದರ ಬಿ ಫಾರ್ಮ್ ನಾವು ಹಾಕ್ಬೇಕು. ಸೊ ವಾಸ್ ವರ್ ನಲ್ಲಿ ಇಲ್ಲಿ ವಾಸ್ ಬರುತ್ತೆ. ಒನ್ ಡೇ ಅ ವೂಲ್ಫ್ ವಾಸ್. ಇನ್ನ ಡ್ರಿಂಕ್ ಇದೆಯಲ್ಲ ರೀ, ಸೊ ಇಲ್ಲಿ ನೋಡಿ ವರ್ಬ್ ನ ಮೇನ್ ವರ್ಬ್ ಇದೆಯಲ್ಲ, ಈ ಮೇನ್ ವರ್ಬ್ ನ 4ನೇ ಫಾರ್ಮ್ V1 V2 V3 V4 ಅಂತ ಹೇಳ್ತೀವಿ. ಸೊ ಇದೇನು V1 V2 V3 V4 ಅಂತ ಗೊತ್ತಿಲ್ಲ ಅಂದ್ರೆ ಸೊ ನಮ್ಮ ಆಪ್ ನಲ್ಲಿ ಹೋಗಿ, ಸ್ಕಿಲ್ ಬೂಸ್ಟರ್ ಆಪ್ ಇದೆಯಲ್ಲ, ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಮ್ಮ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಇದೆಯಲ್ಲ, ಅದರ ಮೊದಲ 2 ಕ್ಲಾಸಸ್ ಫ್ರೀ ಆಗಿವೆ. ಅಲ್ಲಿ ವರ್ಬ್ಸ್ ಬಗ್ಗೆ ಕಲಿಸಿದ್ದೀನಿ, ಅದನ್ನ ಕಲ್ಕೊಳ್ಳಿ. ಅಲ್ಲಿಂದ ನಿಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ನಲ್ಲಿ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಒನ್ ನಿಮ್ಮ ಪ್ಯಾಸಿವ್ ವಾಯ್ಸ್ ಇದೆಯಲ್ಲ, ಅಲ್ಲಿ ಆದ್ರೂ ನಿಮಗೆ ವರ್ಬ್ಸ್ ಬೇಕೇ ಬೇಕು 3 ಮಾರ್ಕ್ಸ್ಗೆ. ಸೊ ಅದು ಕೂಡ ನೀವು ಅಲ್ಲಿಂದ ಕಲ್ಕೋಬಹುದು. ಮೊದಲ 2 ಕ್ಲಾಸ್ಗಳು ಫ್ರೀ ಆಗಿವೆ. ನೀವು ಇಲ್ಲ ಇಂಗ್ಲಿಷ್ ಅಲ್ಲಿ 95 ಸ್ಕೋರ್ ಮಾಡಬೇಕು ಅಂದ್ರೆ ನೀವು ಕಂಪ್ಲೀಟ್ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು. ತುಂಬಾ ಕಡಿಮೆ ಫೀಸ್ ನಲ್ಲಿ ಆ ಒಂದು ಕೋರ್ಸ್ ಅನ್ನ ಸೆಕೆಂಡ್ PUC ಸ್ಟೂಡೆಂಟ್ಸ್ ಗೆ ನಾವು 1 ವರ್ಷದವರೆಗೆ ಇಟ್ಟಿದ್ದೀವಿ. ತುಂಬಾ ಜನ 15-20 ಸಾವಿರ 8-10 ಸಾವಿರ ತಗೊಳ್ತಾ ಇದ್ದಾರೆ. ಸೊ ನಾವು ತುಂಬಾ ಅಂದ್ರೆ ತುಂಬಾ ಕಡಿಮೆ, ಪ್ರತಿ ವಿದ್ಯಾರ್ಥಿ 95 ಸ್ಕೋರ್ ಮಾಡಬೇಕು ಇಂಗ್ಲಿಷ್ ಅಲ್ಲಿ ಅಂತ ಹೇಳಿ ತುಂಬಾ ಕಡಿಮೆ ಫೀಸ್ ನಲ್ಲಿ ಇಟ್ಟಿದ್ದೀವಿ. ಸೊ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ, 100% ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಇದೆ. 2 ಕ್ಲಾಸಸ್ ಫ್ರೀ ಆಗಿ ಕೂಡ ಇವೆ, ಅದನ್ನ ನೀವು ನೋಡಬಹುದು. ಈಗ ವರ್ಬ್ ನ 4ನೇ ಫಾರ್ಮ್ ಅಂದ್ರೆ ING ಫಾರ್ಮ್ ಅಂತ ಅರ್ಥ. ಸೊ ಈ ಡ್ರಿಂಕ್ ಅಂತ ಇದೆಯಲ್ಲ, ಇದಕ್ಕೆ ನಾವು ING ಅನ್ನ ಸೇರಿಸಬೇಕು. ಒನ್ ಡೇ ಅ ವೂಲ್ಫ್ ವಾಸ್ ಡ್ರಿಂಕಿಂಗ್. ಒನ್ ಡೇ ಅ ವೂಲ್ಫ್ ವಾಸ್ ಡ್ರಿಂಕಿಂಗ್ ವಾಟರ್ ಫ್ರಮ್ ಅ ಸ್ಟ್ರೀಮ್ ಟು ಕ್ವೆಂಚ್ ಇಟ್ಸ್ ಥರ್ಸ್ಟ್. ಇದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್. ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂದ್ರೆ ಇದು ಸಿಂಗ್ಯುಲರ್ ಪ್ಲೂರಲ್? ನಂಬರ್ 1 ಅದನ್ನ ನೋಡಿ. ಅಂಡ್ ಇಲ್ಲಿ ಹ್ಯಾಸ್ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ಸೊ ಮುಂದಿನ ವಾಕ್ಯ ನೋಡಿ, ಒನ್ ಸಮ್ ಮೆಡಲ್ಸ್ ಇನ್ ಪ್ಯಾರಿಸ್ ಒಲಿಂಪಿಕ್ಸ್. ಸೊ ಇದು ಯಾವ ಟೆನ್ಸ್? ಇದು ಫಸ್ಟ್ ಆಫ್ ಆಲ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನೋಡಿ, ನಿಮಗೆ ಟೆನ್ಸ್ ಗಳನ್ನ ಗುರುತಿಸಲಿಕ್ಕೆ ಬರಬೇಕು. ನಿಮಗೆ ತುಂಬಾ ಕಾಲೇಜಸ್ ಗಳಲ್ಲಿ ಕಲಿಸೋದಿಲ್ಲ. ಸೊ ಅದರಿಂದ ವಿದ್ಯಾರ್ಥಿಗಳದು ಕಾಲೇಜ್ ಏನು ಲಾಸ್ ಆಗೋದಿಲ್ಲ, ವಿದ್ಯಾರ್ಥಿಗಳದು ಫ್ಯೂಚರ್ ಹಾಳಾಗುತ್ತೆ. ಬಟ್ ಕಲಿಸೋದಿಲ್ಲ ಕಾಲೇಜ್ ನಲ್ಲಿ, ಅದು ರಿಯಾಲಿಟಿ. ಈಗ ಹ್ಯಾವ್ ಮತ್ತು ಹ್ಯಾಸ್ ಇದೆಯಲ್ಲ, ಸೊ ಅದನ್ನ ನಾವು ಬಳಸ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ. ಸೊ ಹ್ಯಾವ್ ಯಾವಾಗ ಬಳಸಬೇಕು, ಹ್ಯಾಸ್ ಯಾವಾಗ ಬಳಸಬೇಕು? ನೋಡಿ, ಹ್ಯಾವ್ ಸಿಂಗ್ಯುಲರ್ ಇದ್ದಾಗ, ಪ್ಲೂರಲ್ ಇದ್ದಾಗ ಹ್ಯಾವ್ ಅನ್ನ ಬಳಸ್ತೀವಿ. he she it ಅಂತ ಇದ್ದಾಗ ಹ್ಯಾಸ್ ಅನ್ನ ಬಳಸ್ತೀವಿ. ಅಂದ್ರೆ ಏಕವಚನ ಇದ್ದಾಗ ಹ್ಯಾಸ್, ಬಹುವಚನ ಇದ್ದಾಗ ಹ್ಯಾವ್ ಅನ್ನ ಬಳಸ್ತೀವಿ. ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಅಂದ್ರೆ ಇಂಡಿಯನ್ ಸ್ಪೋರ್ಟ್ಸ್ ಆಡುವಂತ ವ್ಯಕ್ತಿಗಳು. ಸ್ಪೋರ್ಟ್ಸ್ ಪರ್ಸನ್ಸ್ ವ್ಯಕ್ತಿಗಳು, ಸೊ ಅದು ಪ್ಲೂರಲ್ ಆಯ್ತಲ್ಲ. ಸೊ ಹಾಗಾದ್ರೆ ನಾವಿಲ್ಲಿ ಹ್ಯಾಸ್ ಹ್ಯಾವ್ ನಲ್ಲಿ ಹ್ಯಾವ್ ಅನ್ನ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಹಾಕಬೇಕು. ಸೊ ಅಂದಾಗ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಡನ್. ಸೊ ನೀವು ನೋಡಿ ಇಂಗ್ಲಿಷ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ, ಅಂದ್ರೆ ನನಗೆ ಸಮರಿ ತುಂಬಾ ನಾನು ಬಾಯ್ ಹಾರ್ಟ್ ಆಗ್ತಾ ಇದ್ದೀನಿ, ನೆನಪು ಉಳಿತಾ ಇಲ್ಲ, ವಾಕ್ಯ ಮಾಡಿ ಬರೆಯೋದನ್ನ ನಾನು ಓನಾಗಿ ಕಲಿಬೇಕು, ಗ್ರಾಮರ್ ನಲ್ಲಿ ಕೂಡ ತುಂಬಾ ಡಿಫಿಕಲ್ಟೀಸ್ ಫೇಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ನೀವು ನಮ್ಮ ಇಂಗ್ಲಿಷ್ ಟಾಪರ್ಸ್ ನ ಕೋರ್ಸ್ ಅನ್ನ ಒಂದ್ಸಲ ಟ್ರೈ ಮಾಡಿ. ಸೊ ಇದರಿಂದ ತುಂಬಾ ವಿದ್ಯಾರ್ಥಿಗಳು ಸ್ಟಡಿ ಮಾಡಿ ಇಂಗ್ಲಿಷ್ ನಲ್ಲಿ 50, 45, 60 ಮಾರ್ಕ್ಸ್ ನಿಂದ 90-95 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಿದ್ದಾರೆ ಲಾಸ್ಟ್ ಇಯರ್. ಸೊ ನೀವು ಕೂಡ ಮಾಡಬಹುದು. ಇದರ ಪ್ರೈಸ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇಟ್ಟಿದ್ದೀವಿ. 8,000-6,000 ರೂಪಾಯಿ ತಗೊಳ್ತಾ ಇದ್ರಿ ಇಂಗ್ಲಿಷ್ ಕಲಿಸ್ಲಿಕ್ಕೆ. ತುಂಬಾ ಕಡಿಮೆ ಫೀಸ್ ನಲ್ಲಿ 1 ವರ್ಷದ ಟೈಮ್ ನಿಮಗೆ ಕೊಡ್ತಾ ಇದೀವಿ ಕಲೀಲಿಕ್ಕೆ. ಆರಾಮಾಗಿ ನೀವು ಒಂದು 30-40 ತಾಸು ಟೈಮ್ ಕೊಟ್ರೆ ಈಸಿಲಿ ನಿಮ್ಮ ಸೆಕೆಂಡ್ PUC ಅಲ್ಲಿ ಏನ್ ಮಾಡಬಹುದು, ಇಂಗ್ಲಿಷ್ ಅಲ್ಲಿ 95 ಸ್ಕೋರ್ ಅನ್ನ ನೀವು ಮಾಡಬಹುದು. ನಮ್ಮ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಕೋರ್ಸ್ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ
ದೆನ್ ಇಲ್ಲಿ ಕಾಂಟೆಂಟ್ ಅಂತ ಆಪ್ಷನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ದೆನ್ ಅದರ ಒಂದೆರಡು ಕ್ಲಾಸಸ್ ಫ್ರೀ ಆಗಿವೆ, ಅದನ್ನು ಕೂಡ ನೀವು ನೋಡಬಹುದು. ದೆನ್ ನಿಮಗೆ ಐಡಿಯಾ ಸಿಗುತ್ತೆ. ಪ್ಲಸ್ 100% ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತೆ. ಇಷ್ಟ ಆಗಲಿಲ್ಲ ಅಂದ್ರೆ ಹಣ ಕೂಡ ವಾಪಸ್ ತಗೋಬಹುದು. ಇವೆಲ್ಲ ಫೀಚರ್ಸ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಈಗ ಬರೋಣ, ಇನ್ನೊಂದು ಕ್ವಶನ್ ಇದೆ ಈ ಟಾಪಿಕ್ ಮೇಲೆ. ರಾಬರ್ಟ್ ಸೆಂಡ್ ಮೆನಿ ಮೆಸೇಜಸ್ ಟು ಹಿಸ್ ಫ್ರೆಂಡ್ ಯೆಸ್ಟರ್ಡೇ. ಈಗ ಫಸ್ಟ್ ಆಫ್ ಆಲ್ ನಾವು ಐಡೆಂಟಿಫೈ ಮಾಡಬೇಕು. ಏನ್ ಕೊಟ್ಟಿದ್ದಾರೆ ಸೂಚನೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್. ಕೊಟ್ಟಿರುವಂತಹ ವರ್ಬ್ ನ ಸರಿಯಾದಂತಹ ರೂಪ ಹಾಕಿ ಅಂತ ಕೇಳಿದ್ದಾರೆ. ಅಗೇನ್ ಇದು ಫಸ್ಟ್ ಆಫ್ ಆಲ್ ಯಾವ ಟೆನ್ಸ್ ಅಂತ ನಾವು ಗುರುತಿಸಬೇಕು. ಇದು ನೋಡಿ ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್. ಇದು ನಮ್ಮ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಇಂದ ನಿಮಗೆ ಡೈರೆಕ್ಟ್ಲಿ ಕಾನ್ಸೆಪ್ಟ್ ಅನ್ನು ಕಲಿಸ್ತಾ ಇರೋದು. ಈ ರೀತಿ ಸಾವಿರಾರು ಈಸಿ ಟೆಕ್ನಿಕ್ಸ್ ಗಳನ್ನ ಸಂಪೂರ್ಣ ಇಂಗ್ಲಿಷ್ ಅನ್ನ ನಿಮಗೆ ಕಲಿಸಲಾಗಿದೆ. ಯಾವುದೇ ಕ್ವಶನ್ ಕೊಟ್ಟರು ಕೂಡ ಈಸಿಲಿ 1 ನಿಮಿಷದ ಒಳಗಡೆ ನೀವು ಆನ್ಸರ್ ಮಾಡ್ತೀರಾ. ಆ ರೀತಿ ನಿಮಗೆ ಆ ಕೋರ್ಸ್ ನಲ್ಲಿ ಕಲಿಸಲಾಗಿದೆ. ಸೊ ಇಲ್ಲಿ ರಾಬರ್ಟ್ ಸೆಂಡ್ ಅಂತ ಇದೆ, ಇದು ಪಾಸ್ಟ್ ಇಂಡೆಫಿನೆಟ್ ಟೆನ್ಸ್ ನ ವಾಕ್ಯ. ಸೊ ಇಲ್ಲಿ ಪಾಸ್ಟ್ ಇಂಡೆಫಿನೆಟ್ ನಲ್ಲಿ ಸಬ್ಜೆಕ್ಟ್ ಆದ ನಂತರ ವರ್ಬ್ ನ ಎರಡನೆಯ ಫಾರ್ಮ್ ಅನ್ನ ಬಳಸ್ತೀವಿ, ಸೆಕೆಂಡ್ ಫಾರ್ಮ್ ಅನ್ನ ಬಳಸ್ತೀವಿ. ಸೊ ಇಲ್ಲಿ ನೋಡಿ ಇದು ಯೆಸ್ಟರ್ಡೇ ಅಂತ ಬಂದಿದೆ ಅಂದ್ರೆ ಈ ರೀತಿ ನಾವು ಗುರುತಿಸಬಹುದು. ಇದು ನಿನ್ನೆ ನಡೆದಿದೆ ಅಂದ್ರೆ ಪಾಸ್ಟ್ ಸಿಂಪಲ್ ಟೆನ್ಸ್ ನ ವಾಕ್ಯ. ಈಗ ಸೆಂಡ್ ಇದೆಯಲ್ಲ, ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ರೀ ಸೆಂಟ್ ಆಗುತ್ತೆ. ರಾಬರ್ಟ್ ಸೆಂಟ್ ಮೆನಿ ಮೆಸೇಜಸ್ ಟು ಹೀಸ್ ಫ್ರೆಂಡ್ ಯೆಸ್ಟರ್ಡೇ. ಸೊ ಈ ರೀತಿ ಇದು ಕರೆಕ್ಟ್ ಆಗಿರುವಂತ ವಾಕ್ಯ ಆಗುತ್ತೆ. ಇದು ಯಾವಾಗ ಸಾಧ್ಯ, ನಿಮ್ಗೆ ಈ ಕಾನ್ಸೆಪ್ಟ್ ಗಳು ಗೊತ್ತಿದ್ದಾಗ, ಸ್ಟ್ರಕ್ಚರ್ಸ್ ಗಳು ಗೊತ್ತಿದ್ದಾಗ, ಅಂದ್ರೆ ಅರ್ಥ ಮಾಡಿಕೊಂಡಾಗ ಮಾತ್ರ ನೀವು ಇವುಗಳಿಗೆ ಈಸಿಲಿ ಆನ್ಸರ್ ಮಾಡಬಹುದು. ಇಲ್ಲಾಂದ್ರೆ ಸ್ವಲ್ಪ ನಿಮ್ಗೆ ಇದು ಕನ್ಫ್ಯೂಸ್ ಆಗೇ ಆಗುತ್ತೆ. ಸೊ ಇದು ಲಾಸ್ಟ್ ಕ್ವಶನ್. ದ ಸ್ಪೋರ್ಟ್ಸ್ ಪರ್ಸನ್ಸ್, ಆಲ್ರೆಡಿ ಇದು ನೋಡಿ ಸ್ಪೋರ್ಟ್ಸ್ ಪರ್ಸನ್ಸ್ ಅಂದ್ರೆ ಕ್ರೀಡಾಪಟುಗಳು, ಪ್ಲೂರಲ್ ಆಯ್ತು. ಅಲಾಂಗ್ ವಿತ್ ದೇರ್ ಕೋಚ್, ಜಸ್ಟ್ ನಿಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದಾನೆ. ಅವರ ಕೋಚ್ ನ ಜೊತೆಯಲ್ಲಿ ಆಲ್ವೇಸ್ ಫಾಲೋ ದ ನಾರ್ಮ್ಸ್, ಆಲ್ವೇಸ್ ಫಾಲೋ ದ ನಾರ್ಮ್ಸ್. ಇಲ್ಲಿ ಇದು ಅಗೇನ್ ಪ್ರೆಸೆಂಟ್ ಸಿಂಪಲ್ ನ ವಾಕ್ಯ. ಯಾವ ಟೆನ್ಸ್ ನ ವಾಕ್ಯ ಇದು? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ವಾಕ್ಯ. ಸೊ ಈಗಾಗಲೇ ಜಸ್ಟ್ ನಿಮ್ಗೆ ತೋರಿಸಿದ್ದೀನಿ. ಸಬ್ಜೆಕ್ಟ್ ಇರುತ್ತೆ ರೀ, ವರ್ಬ್ ಇರುತ್ತೆ, ಪ್ಲಸ್ ಆಬ್ಜೆಕ್ಟ್ ಇರುತ್ತೆ. ಸೊ ಇಲ್ಲಿ ಪ್ಲೂರಲ್ ಇರೋದ್ರಿಂದ ವರ್ಬ್ ನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಸೊ ಫಾಲೋ ಅನ್ನ ಆಸ್ ಇಟ್ ಈಸ್ ನೀವು ಬರೆದ್ರೆ ಸಾಕು, ಇಲ್ಲಿ ಮಾರ್ಕ್ಸ್ ಸಿಗುತ್ತೆ. ಯಾಕೆ ಆಸ್ ಇಟ್ ಈಸ್ ಬರಿಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ಲೂರಲ್ ಇದೆ, ಬಹುವಚನ ಇದೆ, ಸ್ಪೋರ್ಟ್ಸ್ ಪರ್ಸನ್ಸ್. ಸೊ ಹಾಗಾಗಿ ಎಸ್ ಅಥವಾ ಇಎಸ್ ಏನೂ ಸೇರಿಸುವಂತಹ ಅವಶ್ಯಕತೆ ಇಲ್ಲಿ ಇಲ್ಲ. ಸಿಂಪಲ್. ಸೊ ಈಗ ಇನ್ನೂ ಒಂದು ಕ್ವಶನ್ ಇದೆ ನೋಡಿ. ಕ್ವಶನ್ಸ್ ಒಂದು 2-3 ಕ್ವಶನ್ಸ್ ಆದ್ರೂ ಕೇಳ್ತಾರೆ ಈ ಒಂದು ಟಾಪಿಕ್ ನಿಂದ. ಸೊ ಅದಕ್ಕೆ ನಿಮಗೆ ಇಷ್ಟು ಕ್ವಶನ್ಸ್ ಅನ್ನ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು. ನೆಕ್ಸ್ಟ್ ನೋಡಿ, ಮನು blank work in this office since 2023. ಯೂಸ್ ದಿ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಕೊಟ್ಟಿರುವಂತಹ ವರ್ಬ್ ನ ಸರಿಯಾದಂತಹ ರೂಪ ಬಳಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಮೊದಲು ಅರ್ಥ ಮಾಡ್ಕೋಬೇಕು ಇದು ಯಾವ ಟೆನ್ಸ್ ಅಂತ ಹೇಳಿ. ಸೊ ಇದು ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅಂದ್ರೆ ಸಿನ್ಸ್ ಫಾರ್ ಬಳಸಿದಾಗ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಗಳು ಬರುತ್ತೆ. ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇವನು ಕೊಟ್ಟಿಲ್ಲ, ಬಟ್ ನಾವಿಲ್ಲಿ ಬಳಸಲೇಬೇಕಾಗುತ್ತೆ. ಯಾಕಂದ್ರೆ ವಾಕ್ಯದಲ್ಲಿ ಸಿನ್ಸ್ ಅಂತ ಬಳಸಲಾಗಿದೆ. ಸೊ ಹಾಗಾದ್ರೆ ಮನು ಅನ್ನೋದು ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ನ ಜೊತೆಲಿ ನಾವಿಲ್ಲಿ ಏನ್ ಬಳಸ್ತೀವಿ ನೋಡಿ, ಸಿಂಗ್ಯುಲರ್ ಜೊತೆಯಲ್ಲಿ ಹ್ಯಾಸ್ ಬೀನ್ ಅನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಮನು ಹ್ಯಾಸ್ ಬೀನ್. ಸೊ ಇಲ್ಲಿ ನೋಡಿ ವರ್ಬ್ ಯಾವ್ದಿದೆ, ಮೇನ್ ವರ್ಬ್ V4 ನಲ್ಲಿ ಅಂದ್ರೆ ING ವರ್ಬ್ ಇರಬೇಕು. ಸೊ ING ವರ್ಬ್ ಇರಬೇಕು. ವರ್ಕ್ ಅಂತ ಇದೆಯಲ್ಲ, ಇದರ ING ವರ್ಬ್ ಆಗುತ್ತೆ ವರ್ಕಿಂಗ್. ಮನು ಹ್ಯಾಸ್ ಬೀನ್ ವರ್ಕಿಂಗ್. ಸೊ ಇಲ್ಲಿ ನಾವು ಮುಂದೆ ಬರಿಬೇಕ್ರಿ ವರ್ಕಿಂಗ್ ಅಂತ ಹೇಳಿ, ಸ್ಪೇಸ್ ಇಲ್ಲ ಅಂತ ನಾನು ಬರಿತಾ ಇಲ್ಲ. ವರ್ಕಿಂಗ್ ಇನ್ ದಿಸ್ ಆಫೀಸ್ ಸಿನ್ಸ್ 2023 ಅಂದಾಗ ಈ ವಾಕ್ಯ ಪರ್ಫೆಕ್ಟ್ ಆಗುತ್ತೆ, ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಸೊ ಈ ರೀತಿ ನೀವು ಕಾನ್ಸೆಪ್ಟ್ ಕಲಿತಾಗ ಆ ಸಮರೀಸ್ ಗಳನ್ನ ನಿಮಗೆ ಬೈ ಹಾರ್ಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನೀವು ಓನ್ ಆಗಿ ವಾಕ್ಯ ಮಾಡಿ ಬರಿತೀರಾ, ಅದರಿಂದ ಜೀವನ ತುಂಬಾ ಟೆನ್ಷನ್ ಇರೋದಿಲ್ಲ, ರೈಟ್. ಸೊ ಬೈ ಹಾರ್ಟ್ ಮಾಡೋದ್ರಿಂದ ಏನು ಅಷ್ಟು ಉಪಯೋಗ ಆಗೋದಿಲ್ಲ ಅದು ಎಕ್ಸಾಮ್ ನಲ್ಲಿ. ಸೊ ನೆಕ್ಸ್ಟ್ ಬರೋಣ, ನೋಟ್ ಮೇಕಿಂಗ್. ತುಂಬಾ ಈಸಿ ಟಾಪಿಕ್, 2 ಅಂಕಕ್ಕೆ ಇಟ್ಟಿದ್ದಾರೆ. ಒಂದೇ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ, ಉಳಿದಿರೋದು ನೀವೇ ಸಾಲ್ವ್ ಮಾಡಿ. ಇಲ್ಲಿ ನೋಡಿ, ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಸೊ ಇಲ್ಲಿ ಕೊಟ್ಟಿರುವಂತ ಪ್ಯಾಸೇಜ್ ಓದಬೇಕು. ಸೊ ಬಾಕ್ಸಸ್ ಏನಿವೆಲ್ಲ ಅದನ್ನ ಖಾಲಿ ಇರುವಂತ ಬಾಕ್ಸಸ್ ತುಂಬಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ನೀವು ಸಿಂಪ್ಲಿ ನೋಡಬೇಕು, ವಿತ್ ದೇರ್ ಇನ್ಕ್ರೆಡಿಬಲ್. ಸೊ ಎಲ್ಲಿ ಇನ್ಕ್ರೆಡಿಬಲ್ ಇದೆ ಅದರ ಮುಂದೆ ಇರುವಂತಹ ವರ್ಡ್ಸ್ ಗಳನ್ನ ಇಲ್ಲಿ ಹಾಕ್ತಾ ಹೋಗಬೇಕು. ಹೆಲ್ಪ್ ಪೊಲೀಸ್, ಅದರ ಮುಂದೆ ಇರುವಂತಹ ವರ್ಡ್ ಹೆಲ್ಪ್ ಪೊಲೀಸ್ ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್. ರೆಸ್ಕ್ಯೂ ಆದ ನಂತರ ಇದು ನೋಡಿ, ರೆಸ್ಕ್ಯೂಯಿಂಗ್ ಬರೀಡ್ ಪೀಪಲ್ ಅಂತ ಇಲ್ಲಿ ಬರಿಬೇಕು. ದೆನ್ ಹೆಲ್ಪ್ ಟು ಫೈಂಡ್ ಅಂತ ಇದೆಯಲ್ಲ, ಹೆಲ್ಪ್ ಟು ಫೈಂಡ್ ಬಾಂಬ್ಸ್ ಅಂಡ್ ಡ್ರಗ್ಸ್. ಈ ರೀತಿ. ಸೊ ಬನ್ನಿ ಒಂದ್ಸಲ ಇದನ್ನ ಸಾಲ್ವ್ ಮಾಡೋಣ. ನೋಡಿ, ಫಸ್ಟ್ ಇಲ್ಲಿ ಟ್ರೈನ್ಡ್ ಡಾಗ್ಸ್ ಅಂತ ಇದೆ, ಅದರ ನಂತರ ವಿತ್ ದೇರ್ ಇನ್ಕ್ರೆಡಿಬಲ್. ಸೊ ಬನ್ನಿ ಇಲ್ಲಿಂದ ಓದೋಣ. ಟ್ರೈನ್ ಡಾಗ್ಸ್ ವಿತ್ ದೇರ್ ಇನ್ಕ್ರೆಡಿಬಲ್ ಸೆನ್ಸ್ ಆಫ್ ಸ್ಮೆಲ್. ಸೊ ಇಲ್ಲಿ ಏನಾಗುತ್ತೆ, ಫಸ್ಟ್ ಒನ್ ಸೆನ್ಸ್ ಆಫ್ ಸ್ಮೆಲ್ ಅಂತ ಆಸ್ ಇಟ್ ಈಸ್ ಬರಿಬೇಕು. ಸೊ ಎಕ್ಸಾಮ್ ನಲ್ಲಿ ನೀವು ಇದನ್ನ ಬಾಕ್ಸಸ್ ಈ ರೀತಿ ಚಿತ್ರ ತೆಗೆದೇ ಬರಿಬೇಕು. ಡೈರೆಕ್ಟ್ಲಿ ಬರೆದ್ರೆ ಮಾರ್ಕ್ಸ್ ಕಟ್ ಮಾಡಬಹುದು.
ನೆಕ್ಸ್ಟ್ ನೋಡಿ ಹೆಲ್ಪ್ ಪೊಲೀಸ್ ಅಂತ ಇದೆ. ಪೊಲೀಸ್ಗೆ ಎಲ್ಲಿ ಹೆಲ್ಪ್ ಮಾಡುತ್ತೆ ಆ ನಾಯಿಗಳು? ಟ್ರ್ಯಾಕಿಂಗ್ ಕ್ರಿಮಿನಲ್ಸ್. ಇಲ್ಲಿ ನೋಡಿ ಹೆಲ್ಪ್ ಪೊಲೀಸ್ ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್. ಸೊ ಸಿಂಪ್ಲಿ ಬರೀರಿ ನೀವು ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್. ಇನ್ ಟ್ರ್ಯಾಕಿಂಗ್ ಕ್ರಿಮಿನಲ್ಸ್. ಸೊ ದೆನ್ ರೆಸ್ಕ್ಯೂ ಅಂತ ಇದೆ ಅದರ ನಂತರ. ಸೊ ರೆಸ್ಕ್ಯೂ ಎಲ್ಲಿದೆ? ಹುಡುಕಿ. ಇನ್ ರೆಸ್ಕ್ಯೂಯಿಂಗ್ ಬರೀಡ್ ಪೀಪಲ್. ಬರೀಡ್ ಪೀಪಲ್ ಅಂದ್ರೆ ಹೂತ್ ಹಾಕಿರ್ತಾರಲ್ಲ, ಸೊ ಅಂತಹ ವ್ಯಕ್ತಿಗಳನ್ನ ಬರೀಡ್ ಪೀಪಲ್. ಸೊ ನೆಕ್ಸ್ಟ್ ಹೆಲ್ಪ್ ಟು ಫೈಂಡ್. ಸೊ ಇಲ್ಲಿ ಹೆಲ್ಪ್ ಟು ಫೈಂಡ್ ಅಂತ ಹೇಳಿದೆ ನೋಡಿ, ಹೆಲ್ಪ್ ಟು ಫೈಂಡ್ ಬಾಂಬ್ಸ್ ಅಂಡ್ ಡ್ರಗ್ಸ್ ಅಂತ ಬರೀರಿ. ಇಲ್ಲಿ ನೀವು ನೆಕ್ಸ್ಟ್ ಬರೀಬೇಕು ಬಾಂಬ್ಸ್ ಅಂಡ್ ಡ್ರಗ್ಸ್. ಸೊ ಈ ರೀತಿ 4 ಬಾಕ್ಸ್ ಕೊಟ್ಟಿದ್ದಾರೆ, ಅದನ್ನ ಫಿಲ್ ಮಾಡಿದ್ರೆ ಈಸಿಲಿ ನಿಮ್ಗೆ 2 ಅಂಕ ಸಿಗುತ್ತೆ. ಸೊ ಅದೇ ರೀತಿ ಇಲ್ಲಿಯೂ ಕೂಡ ಅದೇ ರೀತಿ ಇಲ್ಲಿ ಸೇಮ್ ಇರುತ್ತೆ. ಸೊ ನೀವು ಇದನ್ನ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. 3 ಕ್ವಶನ್ಸ್ ಇವೆ, 2 ನೀವು ಪ್ರಾಕ್ಟೀಸ್ ಮಾಡಿ. ರೀಅರೇಂಜ್ ದ ಸೆಂಟೆನ್ಸಸ್. ರೀಅರೇಂಜ್ ಅಂದ್ರೇನು? ಪದಗಳನ್ನ ಕೊಟ್ಟಿರ್ತಾರೆ, ಅದನ್ನ ಹಿಂದೆ ಮುಂದೆ ಹಾಕಿ ಮೀನಿಂಗ್, ಸರಿಯಾದಂತಹ ಮೀನಿಂಗ್ ಕೊಡುವಂತಹ ಒಂದು ವಾಕ್ಯವನ್ನ ಕ್ರಿಯೇಟ್ ಮಾಡಬೇಕು. ಸೊ ಬನ್ನಿ ಹಾಗಾದ್ರೆ ನೋಡೋಣ. ಕ್ವಶನ್ ನಂಬರ್ 1. ಇದು ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ಈಗ ಜಸ್ಟ್ ಮುಗಿದಿರುವಂತಹ 2025ರ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಕೊಡಲಾಗಿದೆ ಸೂಚನೆ, ರೀಅರೇಂಜ್ ದ ಸೆಗ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಸೆಗ್ಮೆಂಟ್ಸ್ ಅಂದ್ರೆ ಇದು ಪ್ರತಿ ಒಂದೊಂದು ಪಾರ್ಟ್ ಇದೆ, ಅದಕ್ಕೆ ನಾವು ಸೆಗ್ಮೆಂಟ್ ಅಂತ ಹೇಳ್ತೀವಿ. ಲವ್ ಎವ್ರಿಥಿಂಗ್ ಅಂಡ್ ಫೇರ್ ಈಸ್ ವಾರ್ ಇನ್ ಅಂತ ಇದೆ. ಸೊ ಬನ್ನಿ ಇದನ್ನ ಯಾವ ರೀತಿ ಈಗ ನಾವು ಒಂದು ವಾಕ್ಯದಲ್ಲಿ ಮೀನಿಂಗ್ಫುಲ್ ವಾಕ್ಯ ಆಗಿ ಮಾಡಬೇಕು ಅದನ್ನ ನೋಡೋಣ. ಸೊ ಇಲ್ಲಿ ಸ್ಟ್ರಕ್ಚರ್ ಅರ್ಥ ಮಾಡ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಗ್ಲಿಷ್ ನಲ್ಲಿ ಬಂದು ಒಂದು ಸ್ಟ್ರಕ್ಚರ್ ಇದೆ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಹೇಳಿ. ಈ ಸ್ಟ್ರಕ್ಚರ್ ನಾವು ಫಾಲೋ ಮಾಡಿ ವಾಕ್ಯವನ್ನ ಏನ್ ಮಾಡ್ತೀವಿ, ಅದನ್ನ ಮೀನಿಂಗ್ಫುಲ್ ವಾಕ್ಯವಾಗಿ ಮಾಡ್ತೀವಿ. ಸೊ ಇಲ್ಲಿ ಹಾಗಾದ್ರೆ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಯಾವ್ದಾಗುತ್ತೆ ಅಂದ್ರೆ ಎವ್ರಿಥಿಂಗ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಎವ್ರಿಥಿಂಗ್ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಈಗ ಅದ ನಂತರ ನಾವು ವರ್ಬ್ ಅನ್ನ ಹಾಕಬೇಕು. ಸೊ ಇಲ್ಲಿ ನೀವು ನೋಡಿದ್ರೆ ವರ್ಬ್ ಯಾವ್ದು ಅಂದ್ರೆ ಇಲ್ಲಿ ಈಸ್ ಅನ್ನೋದು ವರ್ಬ್ ಆಗುತ್ತೆ. ಇಲ್ಲಿ ಯಾವುದೇ ಮೇನ್ ವರ್ಬ್ ಇಲ್ಲ, ಸೊ ಹಾಗಾಗಿ ಈಸ್ ಅನ್ನೋದೇ ಇಲ್ಲಿ ವರ್ಬ್ ಆಗುತ್ತೆ. ಎವ್ರಿಥಿಂಗ್ ಈಸ್. ಸೊ ದೆನ್ ನೋಡಿ ಈಸ್ ಆದ ನಂತರ ನಾವು ನೌನ್ ಹಾಕ್ಬಹುದು, ಒಂದು ಅಡ್ಜೆಕ್ಟಿವ್ ಹಾಕ್ಬಹುದು. ಬಟ್ ಇಲ್ಲಿ ಅಡ್ಜೆಕ್ಟಿವ್ ಇದೆ, ಫೇರ್ ಅನ್ನುವಂತಹ ವರ್ಡ್ ಅನ್ನ ನಾವಿಲ್ಲಿ ಹಾಕ್ಬಹುದು. ಎವ್ರಿಥಿಂಗ್ ಈಸ್ ಫೇರ್. ಸೊ ಇನ್ ಲವ್ ಅಂಡ್ ವಾರ್, ಇನ್ ಅನ್ನುವಂತಹ ಪ್ರೆಪೋಸಿಷನ್ ನಂತರ ಹಾಕಿದ್ರೆ ವಾಕ್ಯ ಮೀನಿಂಗ್ಫುಲ್ ಆಗುತ್ತೆ. ಇನ್ ಲವ್ ಅಂಡ್ ವಾರ್. ಎಸ್ ನೋಡಿ, ಇದು ಒಂದು ಮೀನಿಂಗ್ಫುಲ್ ವಾಕ್ಯ. ಈ ರೀತಿ ನಾವು ಅದನ್ನ ಹಿಂದೆ ಮುಂದೆ ಮಾಡಿ ಬರ್ದಾಗ ಆ ವಾಕ್ಯ ಮೀನಿಂಗ್ಫುಲ್ ಆಗಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ? ನಮಗೆ ಈ ಒಂದು ಸ್ಟ್ರಕ್ಚರ್ ಗೊತ್ತಿದ್ದಾಗ ಮಾತ್ರ. ಸೊ ಮೊದಲು ಸಬ್ಜೆಕ್ಟ್ ಎವ್ರಿಥಿಂಗ್, ಅದರ ನಂತರ ವರ್ಬ್ ಈಸ್, ದೆನ್ ಆಬ್ಜೆಕ್ಟ್ ನಲ್ಲಿ ಇದೆಲ್ಲ ಬರುತ್ತೆ. ಫೇರ್ ಇನ್ ಲವ್ ಅಂಡ್ ವಾರ್. ಸ್ವಲ್ಪ ವಾಕ್ಯ ದೊಡ್ಡದಿದೆ, ಇದೇ ರೀತಿ ವಾಕ್ಯ ಕೊಡ್ತಾರೆ. ಸಿಂಪಲ್ ಗ್ರಾಮರ್ ಕೊಡೋದಿಲ್ಲ, ಯಾಕೆಂದ್ರೆ ನೀವು 5-6ನೇ ತರಗತಿ ವಿದ್ಯಾರ್ಥಿಗಳು ಅಲ್ಲ, ನೀವು 12th ಕ್ಲಾಸ್ನ ವಿದ್ಯಾರ್ಥಿಗಳು. ಸೊ ಅದಕ್ಕೆ ತಕ್ಕಂತೆ ಕೊಡ್ತಾರೆ. ಸೊ ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ನಿಮಗೆ ಡಿಫಿಕಲ್ಟ್ ಅನಿಸ್ತಾ ಇದೆ ಅಂದ್ರೆ ನೀವು ನಿಮ್ಮ ಲೆವೆಲ್ ಅನ್ನ ಹೆಚ್ಚಿಸ್ಕೋಬೇಕು, ಇಲ್ಲಾಂದ್ರೆ ನೀವು ಸಮಸ್ಯೆಯನ್ನ ಫೇಸ್ ಮಾಡ್ತೀರಾ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಅದು ನಿಮ್ಗೆ ಈಸಿ ಅನ್ಸುತ್ತೆ. ಸೇಮ್ ನಾವು ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಈಗ ನೋಡಿ ಇಷ್ಟು ದೊಡ್ಡ ವಾಕ್ಯವನ್ನ ಕೊಟ್ಟಿದ್ದಾರೆ. ಪ್ಲೇಸ್ ಡೆಮಾಕ್ರಸಿ ಆನ್ ಇಂಪಾರ್ಟೆಂಟ್ ಇನ್ ರೋಲ್ ದ ಮೀಡಿಯಾ ಅಂತ ಇದೆ. ಸೊ ರೀಅರೇಂಜ್ ದ ಫಾಲೋವಿಂಗ್ ಸೆಗ್ಮೆಂಟ್ಸ್ ಇಂಟು ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಸೊ ಇದರಲ್ಲಿ ಯಾವುದು ಇದರಲ್ಲಿ ಸಬ್ಜೆಕ್ಟ್ ಆಗುತ್ತೆ? ಆನ್ ಇಂಪಾರ್ಟೆಂಟ್ ಆಗೋದಿಲ್ಲ. ಸೊ ಅಲ್ಲಿ ಆನ್ ಅನ್ನುವಂತಹ ಆರ್ಟಿಕಲ್ ಇದೆ. ಡೆಮಾಕ್ರಸಿ ಆಗ್ಬಹುದು, ದ ಮೀಡಿಯಾ ಆಗ್ಬಹುದು. ಬಟ್ ಇಲ್ಲಿ ದ ಮೀಡಿಯಾ ಅನ್ನೋದು ಕರೆಕ್ಟ್ ಆಗುತ್ತೆ ನೀವು ಇಡೀ ವಾಕ್ಯ ನೋಡಿದ್ರೆ. ಅಂದ್ರೆ ನಿಮಗೆ ಇಂಗ್ಲಿಷ್ ನಲ್ಲಿ ವಾಕ್ಯ ಮಾಡೋದು ಗೊತ್ತಿದ್ರೆ ಓದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ನೀವು ಈ ರೀತಿ ನೋಡ್ಬೋದು, ಡೆಮಾಕ್ರಸಿ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಮೀಡಿಯಾ. ಸರಿ ಆಗುತ್ತಾ? ಅದು ಸರಿ ಆಗುದಿಲ್ಲ. ಸೊ ಹಾಗಾದ್ರೆ ನಾವು ದ ಮೀಡಿಯಾನ ಸಬ್ಜೆಕ್ಟ್ ನಲ್ಲಿ ತಗೊಳ್ಳೋಣ. ದ ಮೀಡಿಯಾ ಅಂದ್ರೆ ಈ ಮೀಡಿಯಾ ಚಾನೆಲ್ಸ್ ಇದೆಯಲ್ಲ, ಅದು ಅವೆಲ್ಲ ನ್ಯೂಸ್ ಪೇಪರ್, ಅದಕ್ಕೆ ಮೀಡಿಯಾ ಅಂತ ಹೇಳ್ತೀವಿ. ದ ಮೀಡಿಯಾ. ಈಗ ಅದರ ನಂತರ ವರ್ಬ್ ಬೇಕು. ಸೊ ಇಲ್ಲಿ ವರ್ಬ್ ನೋಡಿ ಇಲ್ಲಿದೆ, ಪ್ಲೇಸ್ ಅನ್ನುವಂತಹ ವರ್ಬ್ ನಿಮ್ಗೆ ಗುರುತಿಸ್ಲಿಕ್ಕೆ ಬರಬೇಕು. ದ ಮೀಡಿಯಾ ಪ್ಲೇಸ್. ಸೊ ಆನ್ ಇಂಪಾರ್ಟೆಂಟ್ ರೋಲ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ ನೋಡಿ. ಆನ್ ಇಂಪಾರ್ಟೆಂಟ್ ರೋಲ್ ಅಂದ್ರೆ ತುಂಬಾ ಮಹತ್ತರವಾದ ಒಂದು ಪಾತ್ರವನ್ನ ವಹಿಸುತ್ತೆ. ಆನ್ ಇಂಪಾರ್ಟೆಂಟ್ ರೋಲ್. ಸೊ ದೆನ್ ಇಲ್ಲಿ ಇನ್ ಅನ್ನುವಂತಹ ಪ್ರೆಪೋಸಿಷನ್ ಇದೆ. ಇನ್ ಡೆಮಾಕ್ರಸಿ, ಇದು ಕರೆಕ್ಟ್ ಆಗುತ್ತೆ. ಇನ್ ಡೆಮಾಕ್ರಸಿ ಅಂದ್ರೆ ನಮ್ಮ ಭಾರತದ ಪ್ರಜಾಪ್ರಭುತ್ವದಲ್ಲಿ ಡೆಮಾಕ್ರಸಿಯಲ್ಲಿ ಮೀಡಿಯಾ ಒಂದು ಮಹತ್ತರವಾದ ಪಾತ್ರ ವಹಿಸುತ್ತೆ. ಸೊ ಆ ವಾಕ್ಯವನ್ನು ನಾವು ಈ ರೀತಿ ಮಾಡಿ ಬರೆದಾಗ ಅದು ಮೀನಿಂಗ್ಫುಲ್ ವಾಕ್ಯ ಆಗುತ್ತೆ. ದ ಮೀಡಿಯಾ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮಾಕ್ರಸಿ. ವೆರಿ ಸಿಂಪಲ್ ಇದೆ. ಸ್ವಲ್ಪ ನಿಮ್ಗೆ ನೋಡ್ಬೇಕು, ನೀವು ಅದನ್ನ ಹಿಂದೆ ಮುಂದೆ ಮಾಡಿ ನೋಡಿ, ಓದಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಆ ವಾಕ್ಯ ಸರಿ ಇದೆಯೋ ಇಲ್ವೋ ಅಂತ ಹೇಳಿ. ಸೊ ಇದು ಕ್ವಶನ್ ನಂಬರ್ 3. ಸ್ವಲ್ಪ ದೊಡ್ಡದಿದೆ, ಸ್ವಲ್ಪ ಲಾಂಗ್ ಇದೆ. ಸೊ ಬನ್ನಿ ನೋಡೋಣ. ಸೊ ಅಗೇನ್ ನಾವಿಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ಸೊ ಈಗ ಇಲ್ಲಿ ನೋಡಿ ದ ವರ್ಡಿಕ್ಟ್ ಸಬ್ಜೆಕ್ಟ್ ಆಗ್ಬಹುದಾ, ಇಲ್ಲಿ ದ ಜಡ್ಜ್ ಅನ್ನೋದು ಸಬ್ಜೆಕ್ಟ್ ಆಗ್ಬಹುದಾ, ನಾವೀಗ ಡಿಸೈಡ್ ಮಾಡಬೇಕು. ಅಂದ್ರೆ ಮಂಡೇ ಆದ್ರೂ ಸಬ್ಜೆಕ್ಟ್ ಆಗೋದಿಲ್ಲ, ವುಡ್ ಬಿ ಗಿವನ್ ಇದು ವಾಕ್ಯದ ಮಧ್ಯದಲ್ಲಿನೇ ಬರುತ್ತೆ. ಈಗ ಅನೌನ್ಸ್ಡ್ ಅಂತ ಇದೆ. ಸೊ ವರ್ಡಿಕ್ಟ್ ಅನೌನ್ಸ್ ಮಾಡೋದಿಲ್ಲ, ಜಡ್ಜ್ ಅದನ್ನ ಅನೌನ್ಸ್ ಮಾಡ್ತಾರೆ.
ಕೋರ್ಟ್ ನಲ್ಲಿ ವರ್ಡಿಕ್ಟ್ ಅಂದ್ರೆ ತೀರ್ಪನ್ನ ಯಾರು ಅನೌನ್ಸ್ ಮಾಡ್ತಾರೆ, ನ್ಯಾಯಾಧೀಶರು. ಸೊ ಹಾಗಾದ್ರೆ ದ ಜಡ್ಜ್ ಅನ್ನೋದು ಇಲ್ಲಿ ನಮ್ದು ಸಬ್ಜೆಕ್ಟ್ ಆಗುತ್ತೆ. ದ ಜಡ್ಜ್ ಇಲ್ಲಿದೆಯಲ್ಲ, ದ ಜಡ್ಜ್ ಅನ್ನೋದು ಏನಾಯ್ತು ಇಲ್ಲಿ ಒಂದು ಸಬ್ಜೆಕ್ಟ್ ಆಯ್ತು. ಅದರ ನಂತರ ವರ್ಬ್ ಬೇಕು, ಅನೌನ್ಸ್ ಅನ್ನುವಂತಹ ವರ್ಬ್ ಇಲ್ಲಿದೆ. ಸೊ ಇದು ಇಲ್ಲಿ ವರ್ಬ್ ಆಗುತ್ತೆ, ಅನೌನ್ಸ್ಡ್. ದ ಜಡ್ಜ್ ಅನೌನ್ಸ್ಡ್ ದ್ಯಾಟ್. ಸೊ ಅದರ ಜೊತೆ ಇರುವಂತ ಎಲ್ಲವನ್ನು ಬರಿಬೇಕಾ, ಅನೌನ್ಸ್ಡ್ ದ್ಯಾಟ್. ಸೊ ಈಗ ವುಡ್ ಬಿ ಗಿವನ್ ಇದು ಪ್ಯಾಸಿವ್ ವೈಸ್. ಸೊ ಇಲ್ಲಿ ವರ್ಡಿಕ್ಟ್ ಅನ್ನೋದು ನಾವು ಇದರ ನಂತರ ಬಳಸಬೇಕು. ದ ವರ್ಡಿಕ್ಟ್ would be, the verdict would be. ಸೊ ನೆಕ್ಸ್ಟ್ ಇದೆ ನೋಡಿ, ವುಡ್ ಬಿ ಗಿವನ್ ಇದೆಯಲ್ಲ, ಇದನ್ನ ಆಸ್ ಇಟ್ ಈಸ್ ಎಲ್ಲವೂ ಕೂಡ ಬರಿಬೇಕು, ವುಡ್ ಬಿ ಗಿವನ್. ಸೊ ಅದರ ನಂತರ ಕೊನೆಯದಾಗಿ ಏನು ಉಳಿತು ನೋಡಿ, ಆನ್ ಮಂಡೇ at 11 AM. ಇದನ್ನ ಆಸ್ ಇಟ್ ಈಸ್ ಬರೀರಿ, ಸೋಮವಾರ 11 ಗಂಟೆಗೆ, ಆನ್ ಮಂಡೇ at 11 AM. ಸೊ ಇದಕ್ಕೆ ಒಂದು ಈಸಿ ಟ್ರಿಕ್ ಇಲ್ಲ. ಈಸಿ ಟ್ರಿಕ್ ನಾನು ನಿಮ್ಗೆ ಒಂದು ಹೇಳಿದ್ನಲ್ಲ, ಸೊ ಅದನ್ನ ನೀವು ಯೂಸ್ ಮಾಡಬಹುದು. ಬೇಸಿಕ್ ಆಗಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸೊ ಅದರ ನಂತರ ನೀವು ವಾಕ್ಯ ಬರದು ಅಥವಾ ತಲೆಯಲ್ಲಿ ಥಿಂಕ್ ಮಾಡಿ ನೋಡ್ಬೇಕಾಗುತ್ತೆ. 2-3 ಸಲ ಓದಿ ಇದು ಕರೆಕ್ಟ್ ಆಗುತ್ತಾ, ಸರಿಯಾದಂತಹ ಮೀನಿಂಗ್ ಕೊಡುತ್ತಾ ಅಂತ ಹೇಳಿ ನೀವು ಇದನ್ನ ಈ ರೀತಿ ತಲೆ ಯೂಸ್ ಮಾಡಿದ್ರೆ ಈಸಿಲಿ ನೀವು ಇದನ್ನ ಸರಿಯಾದಂತಹ ಉತ್ತರ ಇಲ್ಲಿ ಫೈಂಡ್ ಔಟ್ ಮಾಡಬಹುದು. ದೆನ್ ಎಕ್ಸ್ಪ್ರೆಷನ್. ಸೊ ಇದು ಡಿಫಿಕಲ್ಟ್ ಅನ್ಸುತ್ತೆ ನಿಮಗೆ, ಇದನ್ನ ನಾನು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಈ ರೀತಿ ನೋಡಿ ನಿಮಗೆ ಕ್ವಶನ್ ಕೊಟ್ಟಿದ್ದಾರೆ. ನಂಬರ್ 1 ಎಕ್ಸ್ಪ್ರೆಷನ್ ನೋಡಿ. ಈ ಎಕ್ಸ್ಪ್ರೆಷನ್ ಗಳ ಮೀನಿಂಗ್ ನಿಮಗೆ ಗೊತ್ತಿರಬೇಕು, ಅಂದಾಗ ನೀವು ಇಲ್ಲಿ ಈಸಿಲಿ ಇದನ್ನ ಫಿಲ್ ಮಾಡಬಹುದು. ಗೆಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಮೊದಲು ನಾವು ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೊಳ್ಳೋಣ. ಇದು ಅಗೇನ್ ನಿಮ್ಮ 2025 ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ. ದ ಟ್ರಾಫಿಕ್ ಇನ್ ದ ಬಿಗ್ ಸಿಟೀಸ್ ಈಸ್ ಇನ್ಕ್ರೀಸಿಂಗ್. ಬಿಗ್ ಸಿಟೀಸ್ ಗಳಲ್ಲಿ ಟ್ರಾಫಿಕ್ ಇನ್ಕ್ರೀಸ್ ಆಗ್ತಾ ಇದೆ. ಬೈ ಬ್ಲಾಂಕ್ ಇದೆ, ಡೇ ಬೈ ಡೇ, ಪ್ರತಿದಿನ ಪ್ರತಿ ಎವ್ರಿ ಡೇ ಏನಾಗ್ತಾ ಇದೆ, ಟ್ರಾಫಿಕ್ ಹೆಚ್ಚಾಗ್ತಾ ಇದೆ. It has become difficult for the commuters to when they are caught in a traffic jam. Commuters ಅಂದ್ರೆ ಡೈಲಿ ಕೆಲಸಕ್ಕೆ ಆಫೀಸ್ಗೆ ಹೋಗ್ಲಿಕ್ಕೆ ಟ್ರಾವೆಲ್ ಮಾಡ್ತಾರಲ್ಲ, ಸೊ ಅಂತವ್ರಿಗೆ ನಾವು ಕಮ್ಯೂಟರ್ಸ್. ನಿಮ್ಮ ಊರಿಂದ ಬೇರೆ ಊರಿಗೆ ಹೋಗ್ತಾ ಇರ್ತಾರೆ ನಿಮ್ಮ ಪೇರೆಂಟ್ಸ್ ಪ್ರತಿದಿನ, ಅಂದ್ರೆ ಅವ್ರು ಏನಾದ್ರು ಕಮ್ಯೂಟರ್ಸ್, ಡೈಲಿ ಬೇರೆ ಊರಿಗೆ ಹೋಗ್ತಾರೆ, ಕೆಲಸಕ್ಕೆ ಎಲ್ಲಿಂದ ಬರ್ತಾರೆ ಅಂತ ವ್ಯಕ್ತಿಗಳಿಗೆ ಕಮ್ಯೂಟರ್ಸ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಈಗ ಇಲ್ಲಿ ಫಸ್ಟ್ ನೋಡಿ, ಟು ಕೀಪ್ ಒನ್ಸ್ ಶರ್ಟ್ ಆನ್ ಅಂತ ಇದೆ ನಂಬರ್ 1, ಟು ಲುಕ್ ಅಪ್ ಟು ನಂಬರ್ 2, ಲೀಪ್ಸ್ ಅಂಡ್ ಬೌನ್ಸ್ ಅನ್ನುವಂತ 3 ಎಕ್ಸ್ಪ್ರೆಷನ್ಗಳಿವೆ. 2 ಬ್ಲಾಂಕ್ಸ್ ಇವೆ, 2 ಸರಿಯಾಗಿ ಹುಡುಕಿ ಬರಿಬೇಕು. ಸೊ ಇಲ್ಲಿ ಸರಿಯಾಗಿರುವಂತದ್ದು ಯಾವ್ದಾಗುತ್ತೆ ಅಂದ್ರೆ ಲೀಪ್ಸ್ ಅಂಡ್ ಬೌನ್ಸ್ ಆಗುತ್ತೆ. ಲೀಪ್ಸ್ ಅಂಡ್ ಬೌನ್ಸ್. ಸೊ ನೀವು ಈ ರೀತಿ ಬರೆಯೋ ಹಾಗಿಲ್ಲ, ಅಂಡ್ ಅನ್ನ ಸಂಪೂರ್ಣವಾಗಿ ಬರಿಬೇಕು. ಎ ಅಂಡ್ ಡಿ. ಲೀಪ್ಸ್ ಅಂಡ್ ಬೌನ್ಸ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಏನಾಗ್ತಾ ಇದೆ, ಟ್ರಾಫಿಕ್ ಪ್ರತಿದಿನ ಬಿಗ್ ಸಿಟೀಸ್ ಗಳಲ್ಲಿ ಹೆಚ್ಚಾಗ್ತಾ ಇದೆ. It has become difficult for the commuters too when they are caught in a traffic jam. ಪ್ರತಿದಿನ ಟ್ರಾವೆಲ್ ಮಾಡೋರಿಗೆ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಾಗ ಏನಾಗುತ್ತೆ, ಟು ಕೀಪ್ ಒನ್ಸ್ ಶರ್ಟ್ ಆನ್ ಆರ್ ಟು ಲುಕ್ ಅಪ್ ಟು. ತುಂಬಾ ಜನ ಇಲ್ಲಿ ಲುಕ್ ಅಪ್ ಟು ಅಂತ ಬರೀತಾರೆ, ಯಾಕೆಂದ್ರೆ ಟ್ರಾಫಿಕ್ ಇದ್ದಾಗ ಮುಂದೆ ನೋಡ್ಲಿಕ್ಕೆ ಆಗೋದಿಲ್ಲ, ಅದು ಇದು ಅಂತ ಅರ್ಥ ಮಾಡ್ಕೋತಾರೆ. ಇಲ್ಲ, ಸೊ ಇಲ್ಲಿ ಅದರ ಮೀನಿಂಗ್ ಗೊತ್ತಿರಬೇಕು. ಸೊ ಇಲ್ಲಿ ಕೀಪ್ ಒನ್ಸ್ ಶರ್ಟ್ ಆನ್ ಅಂದ್ರೆ ಅವ್ರಿಗೆ ಕಾಮ್ ಸೈಲೆಂಟ್ ಆಗಿರ್ಲಿಕ್ಕೆ, ಸಮಾಧಾನದಿಂದ ಇರ್ಲಿಕ್ಕೆ ಆಗೋದಿಲ್ಲ. ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಗ ನೋಡಿ, ಎಲ್ಲಾದ್ರೂ ನಾವು ದಾರಿ ನೋಡ್ಕೊಂಡು ಹುಡುಕಾಡ್ಕೊಂಡು ಓಡ್ತಾ ಇರ್ತೀವಿ. ಬೈಕ್ ಇದ್ದಾಗ್ಲೂ ಕೂಡ, ಬೈಕ್ ಇದ್ರು ಮುಗಿದು ಹೋಯ್ತು, ಎಲ್ಲಿ ಸಂದೆ ಹಾಸಿನ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅಂದ್ರೆ ಸಮಾಧಾನನೇ ಇರೋದಿಲ್ಲ. ಸೊ ಇಲ್ಲಿ ಈ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಾಗ ಕಮ್ಯೂಟರ್ಸ್ಗೆ ತುಂಬಾ ಡಿಫಿಕಲ್ಟ್ ಆಗುತ್ತೆ ಸಮಾಧಾನದಿಂದ ಇರ್ಲಿಕ್ಕೆ. ಸೊ ಹಾಗಾದ್ರೆ ಟು ಕೀಪ್, ಟು ಆಲ್ರೆಡಿ ಇದೆ ಇಲ್ಲಿ, ಸೊ ಡೈರೆಕ್ಟ್ಲಿ ಕೀಪ್ ಹಾಕಿ, ಕೀಪ್ ಒನ್ಸ್ ಶರ್ಟ್ ಆನ್, ಒನ್ಸ್ ಶರ್ಟ್ ಆನ್. ಇದರ ಮೀನಿಂಗ್ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಇದನ್ನ ಆನ್ಸರ್ ಮಾಡಬಹುದು. ಅಂಡ್ ಗುಡ್ ಥಿಂಗ್ ಏನಂದ್ರೆ ಇದನ್ನ ನಿಮ್ಮ ಡೈರೆಕ್ಟ್ಲಿ ಟೆಕ್ಸ್ಟ್ ಬುಕ್ ಇದೆಯಲ್ಲ ಅಲ್ಲಿಂದ ತಗೊಂಡಿದ್ದಾರೆ. ಸೊ ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಫ್ರೇಸಸ್ ಗಳನ್ನ ಅರ್ಥ ಮಾಡ್ಕೊಂಡ್ರೆ ಈಸಿಲಿ ಇದಕ್ಕೆ ಆನ್ಸರ್ ಮಾಡಬಹುದು. ಈಗ ನೆಕ್ಸ್ಟ್ ಇನ್ನೊಂದಿದೆ, ಇದನ್ನ ನಾನು ಸಾಲ್ವ್ ಮಾಡ್ತೀನಿ, ನೆಕ್ಸ್ಟ್ ನೀವು ಟ್ರೈ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ. ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂತ ಇದೆ, ವೆಂಟ್ ಅಲಾಂಗ್, ಶೈಡ್ ಅವೇ. ಇದನ್ನ ತೆಗೆದುಕೊಂಡಿದ್ದಾರೆ ಎಲ್ಲಿಂದ ಅಂದ್ರೆ ದ ಗಾರ್ಡನರ್ ಅನ್ನುವಂತಹ ಚಾಪ್ಟರ್ ನಿಂದ. ದ ಪ್ಲಾಂಟೇಶನ್ ಇಂಪ್ರೂವ್ಡ್ ಡ್ರಾಸ್ಟಿಕಲಿ ವಿತ್ ದ ಅರೈವಲ್ ಆಫ್ ದ ಗಾರ್ಡನರ್. ಸೊ ಗಾರ್ಡನರ್ ಬಂದಾಗ ಆ ತೋಟದ ಏನಾಯ್ತು, ಪ್ಲಾಂಟೇಶನ್ ತುಂಬಾ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ದ ಓನರ್ ಬಿಕೇಮ್ ಲೇಜಿ, ಓನರ್ ಲೇಜಿ ಆದ. ಅಂಡ್ ಬ್ಲ್ಯಾಂಕ್ ಫ್ರಾಮ್ ಹಾರ್ಡ್ ವರ್ಕ್. ಸೊ ಇಲ್ಲಿ ನೋಡಿ ವೆಂಟ್ ಅಲಾಂಗ್ ಸರಿ ಆಗೋದಿಲ್ಲ, ಮತ್ತೊಬ್ಬರ ಜೊತೆ ಹೊಂದಾಣಿಕೆ ಆಗಿ ಹೋಗೋದಕ್ಕೆ ವೆಂಟ್ ಅಲಾಂಗ್ ಅಂತೀವಿ. ಶೈಡ್ ಅವೇ ಅಂದ್ರೆ ಅದನ್ನ ತಪ್ಪಿಸೋದು, ಹಾರ್ಡ್ ವರ್ಕ್ ಮಾಡಿಸೋದನ್ನ ಅವನು ಬಿಟ್ಟ. ಯಾರು ಬಿಟ್ಟ, ಓನರ್. ಗಾರ್ಡನರ್ ಬಂದ ಮೇಲೆ, ಆ ಮುದುಕ ಬಂದ ಮೇಲೆ ಆ ಓನರ್ ಏನ್ ಮಾಡ್ದ, ಹಾರ್ಡ್ ವರ್ಕ್ ಮಾಡೋದನ್ನ ಬಿಟ್ಟ. ಸೊ ಬಿಡೋದಕ್ಕೆ ಏನಂತೀವಿ, ಶೈಡ್ ಅವೇ. ಸೊ ಶೈಡ್ ಅವೇ ಅನ್ನೋದಿಲ್ಲಿ ಸರಿಯಾದಂತ ಎಕ್ಸ್ಪ್ರೆಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಹಿ ಇಂಡಲ್ಜ್ಡ್ ಹಿಮ್ಸೆಲ್ಫ್ ಇನ್ ಆಲ್ ಸಾರ್ಟ್ಸ್ ಆಫ್ ವೈಸಸ್. ಅಂದ್ರೆ ತುಂಬಾ ಕೆಟ್ಟ ಹವ್ಯಾಸಗಳಲ್ಲಿ ಅವನೇನಾದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ದ ಓನರ್ಸ್ ವೈಫ್ ವಾಸ್ ವರೀಡ್. ಓನರ್ನ ಹೆಂಡತಿ ತುಂಬಾ ಟೆನ್ಷನ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದು. ದೇರ್ ಲೈಫ್ ವಾಸ್ ಗ್ರಾಜುವಲಿ. ಸೊ ಅವಳಿಗೆ ಏನ್ ಅನಿಸ್ತು,
ಅವರ ಜೀವನ ನಿಧಾನವಾಗಿ ಏನಾಗ್ತಾ ಇದೆ, ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂದ್ರೆ ಅವರ ಕಂಟ್ರೋಲ್ ನಿಂದ ಹೋಗ್ತಾ ಇದೆ. ಸೊ ಇದು ಸರಿ ಅನ್ಸುತ್ತೆ. ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅನ್ನೋ ಎಕ್ಸ್ಪ್ರೆಷನ್ ಸರಿಯಾದಂತ ಮೀನಿಂಗ್ ಕೊಡುತ್ತೆ. ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂದ್ರೆ ನಮ್ಮ ಕಂಟ್ರೋಲ್ ನಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ವೆಂಟ್ ಅಲಾಂಗ್ ಯೂಸ್ ಆಗೋದೇ ಇಲ್ಲ. ಇವೆರಡನ್ನ ಸರಿಯಾದಂತ ಬ್ಲಾಂಕ್ಸ್ ನಲ್ಲಿ ನಾವು ಫಿಲ್ ಮಾಡಬೇಕಾಗುತ್ತೆ. ಸೊ ಮೂರನೇದಾಗಿ ಇಲ್ಲಿದೆ, ಇದನ್ನು ಕೂಡ ನಾನೇ ಸಾಲ್ವ್ ಮಾಡ್ತೀನಿ. ಇದನ್ನು ನಿಮ್ಮ ಎರಡನೇ ಅಧ್ಯಾಯ 2D ನಿಂದ ತೆಗೆದುಕೊಂಡಿರುವಂತಹ ಒಂದು ಪ್ರಶ್ನೆ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ಬ್ರಾಕೆಟ್. ನೋಡಿ ಮೀನಿಂಗ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರೋ ಅಷ್ಟು ಈಸಿಲಿ ಇದನ್ನ ಆನ್ಸರ್ ಮಾಡಬಹುದು. ದ ಕ್ರಿಮಿನಲ್ ಸೇಡ್ ದ ರೂಲರ್ಸ್ ಆಫ್ ದ ಮೊನಾಕೋ ಹ್ಯಾಡ್ ರೂಯಿನ್ಡ್ ಹಿಸ್ ಕ್ಯಾರೆಕ್ಟರ್ ಅಂಡ್ ಪೀಪಲ್ ವುಡ್. ಅವನೇನ್ ಹೇಳ್ದ ಕ್ರಿಮಿನಲ್, ಸೊ ಈ ಮೊನಾಕೋದ ರೂಲರ್ಸ್ ಇದಾರಲ್ಲ, ರಾಜರು ನನ್ನ ಇಡೀ ಕ್ಯಾರೆಕ್ಟರ್ ಅನ್ನ ಹಾಳು ಮಾಡಿದ್ದಾರೆ. ಸೊ ಪೀಪಲ್ ವುಡ್ ಡ್ಯಾಶ್ ಆನ್ ಹಿಮ್ ಅಂಡ್ ಇನ್ ಅಡಿಷನ್. ಸೊ ಅವ ಏನ್ ಹೇಳ್ತಾನೆ, ಜನ ನನಗೆ ತನ್ನ ಬೆನ್ಗನ್ನ ತೋರಿಸ್ತಾರೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ನಾವು ಟರ್ನ್ ದೇರ್ ಬ್ಯಾಕ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಟರ್ನ್ ದೇರ್ ಬ್ಯಾಕ್ಸ್. ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್ ಅಂಡ್ ಇನ್ ಅಡಿಷನ್ ಹಿ ಹ್ಯಾಡ್ ಗೆಟ್ ರೀಡ್ ಆಫ್ ಔಟ್ ಆಫ್ ದ ವೇ. ಸೊ ಇಲ್ಲಿ ಔಟ್ ಆಫ್ ದ ವೇ ಅನ್ನೋದು ಸರಿ ಆಗುತ್ತೆ. ಔಟ್ ಆಫ್ ದ ವೇ, ಔಟ್ ಆಫ್ ದ ವೇ ಆಫ್ ವರ್ಕಿಂಗ್ ಅಂದ್ರೆ ಔಟ್ ಆಫ್ ದ ವೇ ಅಂದ್ರೆ ಕೆಲಸ ಮಾಡೋದನ್ನ ನಾನು ಮರ್ತಿದ್ದೇನೆ ಅಂತ ಅವನು ಹೇಳ್ತಾನೆ. ಗೆಟ್ ರಿಡ್ ಅಂದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದು ಅಂತ ಅರ್ಥ. ಗೆಟ್ ಔಟ್ ಆಫ್ ದ ವೇ ಆಫ್ ಅಂದ್ರೆ ಔಟ್ ಆಫ್ ದ ವೇ ಅಂದ್ರೆ ಮರ್ತಿದ್ದೇನೆ ಅಂತ ಅರ್ಥ. ಅವನು ಕೆಲಸ ಮಾಡೋದನ್ನ ಮರ್ತಿದ್ದೇನೆ ಅಂತ ಹೇಳ್ತಾನೆ. ಸೊ ಇದೇ ಕ್ವಶನ್ಸ್ ನಾಳೆ ನಿಮ್ಮ ಎಕ್ಸಾಮ್ ನಲ್ಲಿ ಆಸ್ ಇಟ್ ಈಸ್ ಕೇಳಬಹುದು, ರೈಟ್? ನೆನ್ಪಿಟ್ಕೊಳ್ಳಿ ಆನ್ಸರ್ಗಳನ್ನ ಅಂಡ್ ಮೀನಿಂಗ್ ಕೂಡ ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾನು ನಿಮಗೆ ಮೀನಿಂಗ್ ಹೇಳ್ತಾ ಇರೋದು. ಅಂಡ್ ನಾಲ್ಕನೇ ಪ್ರಶ್ನೆ ಇನ್ನೊಂದಿದೆ, ಇನ್ನೊಂದು ಕೂಡ ಸಾಲ್ವ್ ಮಾಡೋಣ. ಇದು ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ ಸ್ಟೂಡೆಂಟ್ಸ್ಗೆ. ಅಟ್ ಲೀಸ್ಟ್ ನೀವು ಇದರಲ್ಲಿ ಪರ್ಫೆಕ್ಟ್ ಆಗ್ತೀರಾ. ಶರಣ್ ವಾಂಟೆಡ್ ಟು ಪರ್ಚೇಸ್ ಅ ಮೊಬೈಲ್ ಫೋನ್. ಶರಣ್ ಒಂದು ಮೊಬೈಲ್ ಫೋನ್ ಪರ್ಚೇಸ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದ. ಹಿಸ್ ಫ್ರೆಂಡ್ಸ್ ಗೇವ್ ಮೆನಿ ಸಜೆಷನ್ಸ್. ಅವನ ಫ್ರೆಂಡ್ಸ್ ತುಂಬಾ ಸಜೆಷನ್ ಕೊಟ್ಟರು. ಓಪೋ ತಗೋ, ಐಫೋನ್ ತಗೋ, ಅದು ತಗೋ, ಇದು ತಗೋ ಅಂತ ಹೇಳಿ. ಈ ಕುಡಂಟ್ ಡಿಸೈಡ್, ಅವನಿಗೆ ಡಿಸೈಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತ ಹೇಳಿ. ತುಂಬಾ ಕನ್ಫ್ಯೂಷನ್. ಸೊ ಹಿ ವಾಸ್ ಡ್ಯಾಶ್ ಅಂತ ಇದೆ. ಸೊ ಅವನೀಗ ಏನಿದ್ದಾನೆ, ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ. ಅದನ್ನ ಯಾವ ರೀತಿ ಹೇಳ್ತೀರಾ? ವೆಲ್ ವರ್ಸ್ಡ್ ಅಂದ್ರೆ ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾನೆ ಅಂತ ಅರ್ಥ. ಇನ್ ಅ ಫಿಕ್ಸ್ ಅಂದ್ರೆ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇರೋದು, ಕನ್ಫ್ಯೂಷನ್ ಅಲ್ಲಿ ಇರೋದು ಅಂತ ಅರ್ಥ. ಸೊ ಇನ್ ಅ ಫಿಕ್ಸ್ ಅಲ್ಲಿ ಸರಿ ಆಗುತ್ತೆ. ಹಿ ವಾಸ್ ಇನ್ ಅ ಫಿಕ್ಸ್ ಅಂದ್ರೆ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇದ್ದ, ಅಂದ್ರೆ ಯಾವ್ದು ಫೋನ್ ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಲಿಕ್ಕೆ ಅವ್ನಿಗೆ ಆಗ್ತಾ ಇರ್ಲಿಲ್ಲ. ಸೊ ಹೀಸ್ ಮದರ್ ಆಸ್ಕ್ ಹಿಮ್ ಟು ಸ್ಪೀಕ್ ಟು ಹಿಸ್ ಆಂಟ್. ಅವಾಗ ಅವ್ರ ತಾಯಿ ಏನ್ ಹೇಳ್ತಾರೆ, ನೀವು ಅಂಟಿ ಜೊತೆ ಮಾತಾಡು ಅಂತ ಹೇಳ್ತಾಳೆ. ಯಾಕೆಂದ್ರೆ ಅಂಟಿ ವಾಸ್ ಇನ್ ದ ಮ್ಯಾಟರ್ಸ್ ಆಫ್ ಮೊಬೈಲ್ ಫೋನ್. ವೆಲ್ ವರ್ಸ್ ಅಂದ್ರೆ ಎಕ್ಸ್ಪರ್ಟ್ ಇರೋದು. ಸೊ ಅಂಟಿ ಅವರು ಮೊಬೈಲ್ ಫೋನ್ಸ್ ಗಳಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ರು ಅವರು. ಶಿ ವಾಸ್ ವೆಲ್ ವರ್ಸ್ಡ್. ವೆಲ್ ವರ್ಸ್ಡ್ ಅಂದ್ರೆ ಅದ್ರ ಬಗ್ಗೆ ತುಂಬಾ ನಾಲೆಜ್ ಇರೋದು, ಎಕ್ಸ್ಪರ್ಟ್ ಇರೋದು ಅಂತ ಅರ್ಥ. ಶಿ ವಾಸ್ ವೆಲ್ ವರ್ಸ್ಡ್ ಯಾವ್ದ್ರಲ್ಲಿ? ಇನ್ ದ ಮ್ಯಾಟರ್ಸ್ ಆಫ್ ಮೊಬೈಲ್ ಫೋನ್ಗಳಲ್ಲಿ. ಸೊ ಈ ರೀತಿ ನೀವು ಮೀನಿಂಗ್, ಈ ಫ್ರೇಸಸ್ ಗಳ ಮೀನಿಂಗ್ ಗೊತ್ತಿದ್ರೆ ನೀವೇ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಅದನ್ನ ನಿಮ್ಗೆ ಹೇಳ್ಬೋದು. ಇಲ್ಲಿ ಯಾವುದೇ ಶಾರ್ಟ್ ಕಟ್ ಟೆಕ್ನಿಕ್ಸ್ ಇಲ್ಲ. ಇದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ, ಬಟ್ ನೀವು ಇಲ್ಲಿ ಮೀನಿಂಗ್ಸ್ ಗಳನ್ನ ನೆನ್ಪಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬರೋಣ ಆರ್ಟಿಕಲ್ಸ್. ಕೊನೆಯದಾಗಿಲ್ಲ, ನೆಕ್ಸ್ಟ್ ಬರೋಣ ಆರ್ಟಿಕಲ್ಸ್. ಆರ್ಟಿಕಲ್ಸ್ 1 ರಿಂದ 2 ಪ್ರಶ್ನೆಗಳನ್ನ ಕೇಳ್ತಾರೆ. ನಂಬರ್ 1 ನೋಡಿ, ರೀರೈಟ್ ಆಸ್ ಡೈರೆಕ್ಟೆಡ್. ಯಾವ ರೀತಿ ಸೂಚನೆ ಕೊಟ್ಟಿದ್ದಾರೆ ಆ ರೀತಿ ಬರೀರಿ ಅಂತ ಹೇಳಿ. ಸೊ ಯೂಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅನ್ನುವಂಥದ್ದು ಸೂಚನೆ. ಸರಿಯಾದಂತಹ ಆರ್ಟಿಕಲ್ ಬಳಸಿ. 1 ಅಂಕಕ್ಕೆ ಇರುತ್ತೆ. ಅಂದ್ರೆ 4 ಕ್ವಶನ್ಸ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಸೂಚನೆಗಳು ಇರುತ್ತೆ. ಮೌಂಟ್ ಎವರೆಸ್ಟ್ ಈಸ್ ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದಿ ವರ್ಲ್ಡ್. ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್. ಸೊ ಈಗ ನೋಡಿ, ಎ ಆನ್ ದ ಅನ್ನುವಂತಹ 3 ಆರ್ಟಿಕಲ್ಸ್ ಗಳು ಇವೆ. ಆರ್ಟಿಕಲ್ಸ್ ಅಂದ್ರೆ ಎ ಆನ್ ದ. ಈಗ ದ ನಾವಿಲ್ಲಿ ಬಳಸ್ತೀವಿ ಯಾಕೆಂದ್ರೆ ಟಾಲೆಸ್ಟ್ ಈ ರೀತಿ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ಸ್ ಇದ್ದಾಗ. ಸೂಪರ್ಲೇಟಿವ್ ಅಂದ್ರೆ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಬಿಗ್ಗೆಸ್ಟ್. ನಾಳೆ ಇದೇ ರೀತಿ ಬರಬಹುದು. ಬಿಗ್ಗೆಸ್ಟ್ ಅಂದ್ರೆ ಎಲ್ಲಕ್ಕಿಂತ ದೊಡ್ಡದಾಗಿರುವಂಥದ್ದು. ಟಾಲೆಸ್ಟ್ ಅಂದ್ರೆ ಎಲ್ಲಕ್ಕಿಂತ ಎತ್ತರವಾಗಿರುವಂಥದ್ದು. ಸ್ಮಾಲೆಸ್ಟ್ ಎಲ್ಲಕ್ಕಿಂತ ಚಿಕ್ಕದಾಗಿರುವಂಥದ್ದು. ಲಾರ್ಜೆಸ್ಟ್ ಎಲ್ಲಕ್ಕಿಂತ ದೊಡ್ಡದಾಗಿರುವಂಥದ್ದು, ರೈಟ್? ಸೊ ಈ ರೀತಿ ಬಿಗ್ಗೆಸ್ಟ್, ಟಾಲೆಸ್ಟ್, ಸ್ಮಾಲೆಸ್ಟ್, ಲಾರ್ಜೆಸ್ಟ್ ಈ ರೀತಿ ಬಂದಾಗ ಸೊ ನಾವಲ್ಲಿ ಏನ್ ಬಳಸ್ತೀವಿ? ಯಾವಾಗಲೂ ದ ಅನ್ನುವಂತಹ ಆರ್ಟಿಕಲ್ ಅನ್ನ ಬಳಸ್ತೀವಿ. ಸೊ ಹಾಗಾಗಿ ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್. ಸೊ ದ ಅನ್ನುವಂಥದ್ದು ಆರ್ಟಿಕಲ್ ಸರಿ ಆಗುತ್ತೆ. ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಎರಡನೇದಾಗಿ ಬರೋಣ. ಇನ್ ಅನ್ ಇಂಟರ್ವ್ಯೂ, ಒಂದು ಇಂಟರ್ವ್ಯೂ ನಲ್ಲಿ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹೀಸ್ ನೇಟಿವ್ ಪ್ಲೇಸ್. ಕ್ಯಾಂಡಿಡೇಟ್ ಅನ್ನ ಒಬ್ಬ ನೇಟಿವ್ ಪ್ಲೇಸ್ ಬಗ್ಗೆ ಕೇಳಲಾಯಿತು. ಈಗ ಎ ಅನ್ನುವಂತ ಆರ್ಟಿಕಲ್ ಇದೆ, ಆನ್ ಅನ್ನುವಂತ ಆರ್ಟಿಕಲ್ ಇದೆ, ದ ಅನ್ನುವಂತಹ ಆರ್ಟಿಕಲ್ ಇದೆ. ಸೊ ಇಲ್ಲಿ ಎ ಆನ್ ಇದೆಲ್ಲ, ಇವೆರಡಕ್ಕೂ ನಾವೇನಂತೀವಿ? ಇಂಡೆಫಿನೆಟ್ ಆರ್ಟಿಕಲ್ಸ್. ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ದ ಅಂದ್ರೆ ಡೆಫಿನೆಟ್ ಆರ್ಟಿಕಲ್ಸ್, ಅಂದ್ರೆ ನಿರ್ದಿಷ್ಟವಾಗಿರುವಂತಹ ವಸ್ತುವಿನ ಬಗ್ಗೆ ಅಥವಾ ವ್ಯಕ್ತಿ ಬಗ್ಗೆ ಮಾತಾಡುವಾಗ ಈ ದ ಅನ್ನ ಬಳಸ್ತೀವಿ. ಅನಿರ್ದಿಷ್ಟ ಅಂದ್ರೆ ಯಾವ ವ್ಯಕ್ತಿನೂ ಗೊತ್ತಿಲ್ಲ, ಯಾವುದೋ ಒಬ್ಬ ರ್ಯಾಂಡಮ್ ವ್ಯಕ್ತಿ, ರ್ಯಾಂಡಮ್ ವಸ್ತುವಿನ ಬಗ್ಗೆ ಮಾತಾಡುವಾಗ ಎ ಅಥವಾ ಆನ್ ಅನ್ನ ಬಳಸ್ತೀವಿ.
ಈಗ ಇದು ಯಾವ ಕ್ಯಾಂಡಿಡೇಟ್ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಹಾಗಾದ್ರೆ ಇಲ್ಲಿ ದ ಆದ್ರೂ ಬರೋದಿಲ್ಲ. ಎ ಆ್ಯನ್ ನಲ್ಲಿ ಈಗ ಯಾವ್ದು ಬಳಸಬೇಕು? ಸೊ ಆ್ಯನ್ಗೆ ಒಂದು ರೂಲ್ ಇದೆ. ಇಲ್ಲಿ ವಾವೆಲ್ಸ್ ಇದ್ದಾಗ, ಮೊದಲನೇ ಲೆಟರ್ ವಾವೆಲ್ ಇದ್ದಾಗ ಮಾತ್ರ ಆ್ಯನ್ ಅನ್ನ ಬಳಸ್ತೀವಿ. ವಾವೆಲ್ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಎ ಇ ಐ ಓ ಯು ಅಂದ್ರೆ ಈ ಒಂದು ಶಬ್ದಗಳ, ಈ ವರ್ಡ್ಗಳ, ಈ ಲೆಟರ್ಗಳ ಸೌಂಡ್ ಕೊಡುವಂತಹ ವರ್ಡ್ ಮೊದಲನೇ ವರ್ಡ್ ಇದ್ದಾಗ ಮಾತ್ರ ನಾವು ಆ್ಯನ್ ಅನ್ನ ಬಳಸ್ತೀವಿ, ಇಲ್ಲ ಅಂದ್ರೆ ಎ ಬಳಸಬೇಕು. ಸೊ ಈಗ ಅ ಕ್ಯಾಂಡಿಡೇಟ್, ಒಬ್ಬ ವ್ಯಕ್ತಿಗೆ ಅವನ ನೇಟಿವ್ ಪ್ಲೇಸ್ ಬಗ್ಗೆ ಕೇಳಲಾಯಿತು. ಸೊ ಈಗ ರ್ಯಾಂಡಮ್ ವ್ಯಕ್ತಿ, ಯಾವುದೋ ವ್ಯಕ್ತಿ ನಮಗೆ ಗೊತ್ತಿಲ್ಲ. ಸೊ ನಾವಿಲ್ಲಿ ಅ ಅನ್ನುವಂಥ ಆರ್ಟಿಕಲ್ ಬಳಸೋಣ. ಇನ್ ಅನ್ ಇಂಟರ್ವ್ಯೂ ಅ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್. ಸೊ ನೆಕ್ಸ್ಟ್ ನಾವೀಗ ಆ್ಯನ್ ಎಲ್ಲಿ ಬಳಸಬೇಕು ಅದನ್ನ ನೋಡೋಣ, ದ ಎಲ್ಲಿ ಬಳಸಬೇಕು ಅದನ್ನ ನೋಡೋಣ. ಯೂಸ್ ಅಪ್ರಾಪ್ರಿಯೇಟ್ ಆರ್ಟಿಕಲ್. ರಾಣಿ ಸಾ ಆನ್ ಓಲ್ಡ್ ವುಮೆನ್ ಆನ್ ಹರ್ ವೇ ಟು ಸ್ಕೂಲ್. ಸೊ ರಾಣಿ ಶಾಲೆಗೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ ಒಬ್ಬ ಮುದುಕಿಯನ್ನ, ಓಲ್ಡ್ ಮುದುಕಿಯನ್ನ ನೋಡಿದಳು. ಸೊ ಓಲ್ಡ್ ವುಮೆನ್ ವಾಸ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್ ಅಂಡರ್ ಅ ಟ್ರೀ. ಒಂದು ಗಿಡದ ಕೆಳಗಡೆ ಅವಳು ಏನ್ ಮಾಡ್ತಾ ಇದ್ಲು? ಮುದುಕಿ ಹಾಡಾಡ್ತಾ ಇದ್ಲು, ಡ್ಯಾನ್ಸ್ ಮಾಡ್ತಾ ಇದ್ಲು. ಈಗ ಎ ಆ್ಯಂಡ್ ದ ನಲ್ಲಿ ಇಲ್ಲಿ ಯಾವ್ದನ್ನ ಬಳಸ್ತೀರಾ? ಎ ಆ್ಯಂಡ್ ದ ನಲ್ಲಿ. ಸೊ ಇಲ್ಲಿ ನೋಡಿ, ಓಲ್ಡ್ ವುಮೆನ್ ಇದೆಲ್ಲ ಈಗ ಯಾವುದೋ ಒಬ್ಬ ಮುದುಕಿ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನಾವಿಲ್ಲಿ ಒಬ್ಬ ಪರ್ಟಿಕ್ಯುಲರ್ ನಿರ್ದಿಷ್ಟವಾದ ಮುದುಕಿ ಬಗ್ಗೆ ಮಾತಾಡ್ತಾ ಇದೀವಿ. ಯಾವ ರೀತಿ ಅಂದ್ರೆ ನೋಡಿ, ಫಸ್ಟ್ ನಾವ್ ಹೇಳಿದ್ವಿ ರಾಣಿ ಅನ್ನುವಂತಹ ಹುಡುಗಿ ಒಂದು ಮುದುಕಿಯನ್ನ ನೋಡಿದಳು. ಈಗ ಅದೇ ಮುದುಕಿ, ಸೊ ಇಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದೇವಲ್ಲ, ಇದೇ ಮುದುಕಿ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೀವಿ. ಸೊ ಇದೇ ಮುದುಕಿ ಒಂದು ಗಿಡದ ಕೆಳಗಡೆ ಹಾಡನ್ನು ಹಾಡ್ತಾ ಇದ್ದಾಳೆ, ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ನಿರ್ದಿಷ್ಟವಾಗಿರುವಂತಹ ಒಬ್ಬ ವುಮೆನ್ ನ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಇಲ್ಲಿ ದ ಓಲ್ಡ್ ವುಮೆನ್ ಅಂತ ನಾವು ಹೇಳ್ಬೇಕಾಗುತ್ತೆ. ದ ಓಲ್ಡ್ ವುಮೆನ್ ಅಂದ್ರೆ ಇದೇ ಮಹಿಳೆಯ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತ ಅರ್ಥ. ಸೊ ಇಲ್ಲಿ ದ ಅನ್ನುವಂತ ಆರ್ಟಿಕಲ್ ಸರಿಯಾಗುತ್ತೆ. ಸೊ ಡನ್. ಈಗ ಆನ್ ಎಲ್ಲಿ ಬಳಸಬೇಕು ಅದನ್ನ ನಿಮ್ಗೆ ಹೇಳ್ತೇನೆ ನೋಡಿ. ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಆನೆಸ್ಟ್ ಪರ್ಸನ್, ಪ್ರಾಮಾಣಿಕ, ಆನೆಸ್ಟ್ ಬೇಡ, ಎಲಿಫೆಂಟ್ ತಗೊಳ್ಳಿ, ಆನೆ, ಎಲಿಫೆಂಟ್. ಸೊ ಈಗ ಇದರಲ್ಲಿ ನೋಡಿ ಇ ಇದೆ. ಇ ಅಂದ್ರೆ ಒಂದು ವಾವೆಲ್, ಎ ಐ ಇ ಓ ಯು, ಆ 5 ಲೆಟರ್ಸ್ ಗಳಲ್ಲಿ ಒಂದಿದೆ. ಅಂಡ್ ಪ್ಲಸ್ ಲೆಟರ್ಸ್ ಅಷ್ಟೇ ಇಲ್ಲ, ಸೌಂಡ್ ಇದೆ, ಎ ಅನ್ನುವಂತ ಸೌಂಡ್ ಕೂಡ ಬರ್ತಾ ಇದೆ. ಸೊ ಅವಾಗ ನಾವು ಹೇಳ್ಬೋದು ಆನ್ ಎಲಿಫೆಂಟ್. ದೆನ್ ನಾವು ಆನ್ ಆಪಲ್ ಅಂತ ಹೇಳ್ತೀವಲ್ಲ, ಇಲ್ಲಿ ನೋಡಿ ಎ ಇ ಐ ಓ ಯು, 5ರಲ್ಲಿ ಒಂದು ಇದೆ, ಎ ಇ ಐ ಓ ಯು. ಈ 5 ಲೆಟರ್ಸ್ಗಳು ಇದ್ದಾಗ ಮೊದಲನೇ ಲೆಟರ್ ಈ 5ರಲ್ಲಿ ಒಂದಿದ್ದಾಗ ಅಲ್ಲಿ ಆನ್ ಬಳಸಬೇಕು. ಓನ್ಲಿ ಲೆಟರ್ ಅಲ್ಲ, ಸೌಂಡ್ ಕೂಡ ಇರಬೇಕು. ಆಪಲ್, ಆ ಸೌಂಡ್ ಬರ್ತಾ ಇದೆ. ಆನ್ ಎಲಿಫೆಂಟ್ ಅಂತ ಇದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ ಬೇಕಾದ್ರೆ, ಎಂ ಎಲ್ ಎ, ನಿಮ್ಮೂರು ಎಂ ಎಲ್ ಇದಾರಲ್ಲ, ಎಂ ಎಲ್ ಎ. ಇಲ್ಲಿ ಎಂ ಇದೆ, ಸೊ ಎ ಇ ಐ ಓ ಯು ಯಾವುದು ಇಲ್ಲ, ಆನ್ ಬಳಸಬಾರ್ದು ಅಂತ ಅಲ್ಲ. ನಾನು ಹೇಳಿದ್ದು ಓನ್ಲಿ ಲೆಟರ್ಸ್ ಅಲ್ಲ, ಸೌಂಡ್ ಕೂಡ ಬರಬಹುದು ಆ ರೀತಿ. ಸೊ ಎಂ ಅಂದ್ರೆ ನೋಡಿ, ಈಗ ಎ ಸೌಂಡ್ ಬರ್ತಾ ಇದೆ ಕನ್ನಡದಲ್ಲಿ ನೋಡಿ, ಎಂ ಅಂದ್ರೆ ಎ ಸೌಂಡ್ ಬರ್ತಾ ಇದೆ. ಸೊ ಎ ಸೌಂಡ್ ಇದೆಯಾ? ಸೊ ಹಾಗಾದ್ರೆ ಇಲ್ಲಿ ಆನ್ ಎಂ ಎಲ್ ಎ ಇದು ಆಗುತ್ತೆ. ಈ ರೀತಿ ಎ ಅಂಡ್ ದ ನಾವು ಬಳಸ್ತೇವೆ. ಈಗ ಬರೋಣ ಪ್ರೆಪೋಸಿಷನ್ಸ್ ಆದ್ರೂ ಬಹಳ ಇವೆ ಇಂಗ್ಲಿಷ್ ನಲ್ಲಿ. ನಾನು ಒಂದೇ ಎಕ್ಸಾಂಪಲ್ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಬಹಳಷ್ಟು ಪ್ರೆಪೋಸಿಷನ್ಸ್ ನೀವು ಇಲ್ಲಿ ಕಲಿಬೇಕಾಗುತ್ತೆ. ಹೀರಾ ಈಸ್ ಯೂಸ್ ಟು ಕಮ್ ಟು ಕಾಲೇಜ್ ಅಂದ್ರೆ ಹೀರಾ ಕಾಲೇಜಿಗೆ ಬರ್ತಿದ್ದ, ವಾಕ್ ಅಂದ್ರೆ ನಡೆದುಕೊಂಡು ಬರ್ತಿದ್ದ. ಸೊ ಇಲ್ಲಿ ನಾವು ಯಾವ ಪ್ರೆಪೋಸಿಷನ್ ಬಳಸ್ತೀವಿ ಅಂದ್ರೆ ಬೈ ಅನ್ನುವಂತ ಪ್ರೆಪೋಸಿಷನ್ಸ್ ಅನ್ನ ಬಳಸ್ತೀವಿ. ಒಂದು ವೇಳೆ ಫೂಟ್ ಅಂತ ಕೊಟ್ಟಿದ್ರೆ, ಫೂಟ್ ಅಂದ್ರೆ ಅಂದ್ರೂ ಕೂಡ ನಡ್ಕೊಂಡ್ ಬರೋದು. ಸೊ ಇಲ್ಲಿ ನಾವು ಆನ್ ಅಂತ ಬಳಸ್ತೀವಿ. ಆನ್ ಫುಟ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಬೈ ವಾಕ್ ಅಂತ ಹೇಳ್ತೀವಿ. ಎರಡರ ಅರ್ಥ ನಡ್ಕೊಂಡು ಬರ್ತಾನೆ ಅಂತ ಅರ್ಥ. ನೆಕ್ಸ್ಟ್ ಬರೋಣ ಕ್ವಶನ್ ಟ್ಯಾಗ್ಸ್. ವೆರಿ ಇಂಪಾರ್ಟೆಂಟ್, ಇದು ತುಂಬಾ ಈಸಿ ಇದೆ, ಇದಕ್ಕೆ ಲಾಜಿಕ್ ಇದೆ. ಸೊ ಈಸಿಲಿ ನೀವು ಇದನ್ನ ಆನ್ಸರ್ ಮಾಡಬಹುದು. ಫಸ್ಟ್ ಕ್ವಶನ್ ನೋಡಿ, ಅಭಿಜಿತ್ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ. ಅಭಿಜಿತ್ ತುಂಬಾ ಸುಂದರ ಸುಮಧುರವಾಗಿ ಹಾಡನ್ನ ಹಾಡಿದ. ಆಡ್ ಅ ಕ್ವಶನ್ ಟ್ಯಾಗ್ ಅಂತ ಇದೆ. ಸೊ ಕ್ವಶನ್ ಟ್ಯಾಗ್ ನ ರೂಲ್ಸ್ ಗಳನ್ನ ಈಗ ಸರಿಯಾಗಿ ಫಸ್ಟ್ ಅರ್ಥ ಮಾಡಿಕೊಳ್ಳಿ. ನಂಬರ್ 1, ಇಲ್ಲಿ ಯಾವಾಗ್ಲೂ ಪ್ರೋನೌನ್ ಇದೆಯಲ್ಲ, ಪ್ರೋನೌನ್ ಅನ್ನ ನಾವು ತಗೋಬೇಕಾಗುತ್ತೆ. ಅಂದ್ರೆ ಅಭಿಜಿತ್ ಅಂತ ಇದೆ, ಅಭಿಜಿತ್ ನ ಹೆಸರು ಬಳಸೋ ಹಾಗಿಲ್ಲ. ಕ್ವಶನ್ ಟ್ಯಾಗ್ ಮಾಡುವಾಗ ಬದಲಾಗಿ ಅಭಿಜಿತ್ ನ ಪ್ರೋನೌನ್ ಆಗುತ್ತೆ ರೀ, ಹಿ ಅನ್ನುವಂತಹ ಪ್ರೋನೌನ್, ಅದನ್ನ ನಾವಿಲ್ಲಿ ಬಳಸಬೇಕು. ನಂಬರ್ 2, ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೂ ಕೂಡ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಇದು ಯಾವ ಟೆನ್ಸ್ ಅಂದ್ರೆ ಪಾಸ್ಟ್ ಸಿಂಪಲ್ ಟೆನ್ಸ್. ಪಾಸ್ಟ್ ಸಿಂಪಲ್ ನಲ್ಲಿ ನಾವು ಡಿಡ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ, ನೆನ್ಪಿಟ್ಕೊಳ್ಳಿ. ಎರಡನೇ ರೂಲ್. ಮೂರನೇ ರೂಲ್, ನಮ್ಮ ವಾಕ್ಯ ಪಾಸಿಟಿವ್ ಇದ್ರೆ ನಾವಿಲ್ಲಿ ನೆಗೆಟಿವ್ ಸೆಂಟೆನ್ಸ್ ಬಳಸ್ತೀವಿ. ನಮ್ಮ ವಾಕ್ಯದಲ್ಲಿ ನೆಗೆಟಿವ್ ಅಂದ್ರೆ ನಾಟ್ ಅನ್ನುವಂತ ವರ್ಡ್ ಇರುತ್ತೆ. ನಾಟ್ ಅಂತ ಇಲ್ಲ ಅಂದ್ರೆ ಅದೇನು ಪಾಸಿಟಿವ್ ವಾಕ್ಯ. ಸೊ ಪಾಸಿಟಿವ್ ವಾಕ್ಯ ಇದೆ ಅಂದ್ರೆ ನಾವು ಅದನ್ನ ಏನ್ ಮಾಡ್ಬೇಕು, ಈಗ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು. ಸೊ ಡಿಡ್ ಗೆ ನಾವು ಏನ್ ಸೇರಿಸಬೇಕು, ನಾಟ್ ಸೇರಿಸಬೇಕು. ಡಿಡ್ ನಾಟ್ ಆಗುತ್ತೆ. ನೆಗೆಟಿವ್ ಸೆಂಟೆನ್ಸ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್. ಸೊ ಒಂದು ವೇಳೆ ಇಲ್ಲಿ ಇದೇ ವಾಕ್ಯದಲ್ಲಿ ನಾಟ್ ಅಂತ ಇದ್ದಿದ್ರೆ ನಾನು ಇಲ್ಲಿ ನಾಟ್ ಅನ್ನ ಬಳಸ್ತಾ ಇರಲಿಲ್ಲ, ಬಟ್ ಇಲ್ಲಿ ವಾಕ್ಯದಲ್ಲಿ ಇಲ್ಲ. ಸೊ ಹಾಗಾಗಿ ನಾವು ನೆಗೆಟಿವ್ ಇದನ್ನ ಮಾಡಲೇಬೇಕು. ಅಂಡ್ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ನಾವು ಇಡ್ಲೇಬೇಕು. ಇಲ್ಲಿ ಕೊಟ್ಟಿದ್ದಾರೆ, ನೀವು ಬರೆಯುವಾಗ್ಲೂ ಕೂಡ ಕ್ವಶನ್ ಮಾರ್ಕ್ ಹಾಕಬೇಕು. ಕ್ವಶನ್ ಮಾರ್ಕ್ ಹಾಕ್ಲಿಲ್ಲ ಅಂದ್ರೆ ಮಾರ್ಕ್ಸ್ ನಿಮಗೆ ಸಿಗೋದಿಲ್ಲ.
ಸೊ ಬನ್ನಿ ಈಗ ಕ್ವಶನ್ ಟ್ಯಾಗ್ ಮಾಡ್ಬೇಕಂದ್ರೆ ಮೊದಲು ನಾವು ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಡಿ ಡಿಡ್. ಸೊ ಇಲ್ಲಿ ಡಿಡ್ ನಾಟ್ ಅಂತ ಇದೆಯಲ್ಲ, ಇನ್ನೊಂದು ರೂಲ್, ಕ್ವಶನ್ ಟ್ಯಾಗ್ ನಲ್ಲಿ ಇವೆರಡನ್ನ ಕೂಡಿಸಿ ಬರಿಬೇಕು. ಕೂಡಿಸಿ ಯಾವ ರೀತಿ ಬರೀತಾರೆ ಅಂದ್ರೆ ಡಿಡ್ ಇದೆಯಲ್ಲ, ಎನ್ ಬರೆದು ಅದ್ರ ಮೇಲೆ ಒಂದು ಕಾಮಾ ಕೊಟ್ಟು ಟಿ, ಇದಕ್ಕೆ ಅಪಾಸ್ಟ್ರಫಿ ಅಂತ ಹೇಳ್ತೀವಿ. ಈ ಒಂದು ಕಾಮಾಗೆ ಏನಂತ ಹೇಳ್ತೀವಿ? ಅಪಾಸ್ಟ್ರಫಿ ಅಂತ ಹೇಳ್ತೀವಿ. ಡಿಡಂಟ್ ಹಿ ಏನಾಗುತ್ತೆ ರೀ ನೋಡಿ, ಡಿಡಂಟ್ ಸೊ ಅಭಿಜಿತ್ ಅಂತ ಬಳಸುವಾಗಿಲ್ಲ, ಅಭಿಜಿತ್ ನ ಬದಲಾಗಿ ಏನ್ ಬಳಸಬೇಕು? ಅವನ ಪ್ರೋನೌನ್ ಏನಾಗುತ್ತೆ ರೀ? ಹಿ ಅಂತ ಆಗುತ್ತೆ. ಡಿಡಂಟ್ ಹಿ. ಸೊ ಈ ರೂಲ್ಸ್ ಅನ್ನ ನಾವಿಲ್ಲಿ ಫಾಲೋ ಮಾಡಬೇಕು. ಪ್ರೋನೌನ್, ಹೆಲ್ಪಿಂಗ್ ವರ್ಬ್, ವಾಕ್ಯ ಪಾಸಿಟಿವ್ ನೆಗೆಟಿವ್ ಇದೆ ನೋಡ್ಕೊಂಡು ಅದರ ಪ್ರಕಾರ ಕ್ವಶನ್ ಟ್ಯಾಗ್ ಮಾಡಬೇಕು. ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಅನ್ನ ನಾವು ಹಾಕ್ಲೇಬೇಕು ಎಕ್ಸಾಮ್ ನಲ್ಲಿ ಬರೆಯುವಾಗ. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ, ಸೇಮ್ ಕ್ವಶನ್ ಟ್ಯಾಗ್. ಸ್ಟೂಡೆಂಟ್ಸ್ ಶುಡ್ ನಾಟ್ ವೇಸ್ಟ್ ದೇರ್ ಟೈಮ್ ಡ್ಯೂರಿಂಗ್ ಎಕ್ಸಾಮ್ಸ್. ಎಕ್ಸಾಮ್ ಟೈಮ್ ನಲ್ಲಿ ಸ್ಟೂಡೆಂಟ್ಸ್ ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು. ಸ್ಟೂಡೆಂಟ್ಸ್ ಅಂದ್ರೆ ಇದಕ್ಕೆ ಪ್ರೋನೌನ್ ಯಾವ್ದು ಬರುತ್ತೆ ರೀ? ಇದು ಪ್ಲೂರಲ್, ಬಹುವಚನ, ದೇ, ಅವರು ಅಂತ ಬರುತ್ತೆ. ಈಗ ಶುಡ್ ನಾಟ್ ಅಂತ ಇದೆ. ಸೊ ಶುಡ್ ನಾಟ್ ಮಾಡಲ್ ವರ್ಬ್ ಇದ್ದಾಗ ಅಂದ್ರೆ ಶುಡ್, ಕುಡ್, ವುಡ್ ಅಂತ ಇದ್ದಾಗ ಅದೇ ಮಾಡಲ್ ವರ್ಬ್ ಆಸ್ ಇಟ್ ಇಸ್ ಬಳಸಬೇಕು. ಶುಡ್ ಅನ್ನುವಂತಹ ಮಾಡಲ್ ವರ್ಬ್ ನಾವಿಲ್ಲಿ ಬಳಸೋಣ. ದೆನ್ ನಮ್ಮ ವಾಕ್ಯ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ? ನಮ್ಮ ವಾಕ್ಯ ನೆಗೆಟಿವ್ ಇದೆ. ಸೊ ಹಾಗಾದ್ರೆ ನಮ್ಮ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಸೊ ಮೊದಲು ನಾವು ಶುಡ್ ಬಳಸಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲ, ನಾವಿಲ್ಲಿ ಮಾಡಲ್ ವರ್ಬ್ ಇದೆ, ಶುಡ್, ದೇ. ಸೊ ಕೊನೆಯಲ್ಲಿ ಒಂದು ಕ್ವಶನ್ ಮಾರ್ಕ್. ಇಷ್ಟು ಮಾಡಿದ್ರೆ ಮುಗೀತು, 1 ಅಂಕ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನೋಡಿ, ದ ಫಾರ್ಮರ್ಸ್ ಹ್ಯಾವ್ ಟೇಕನ್ ಟು ಆರ್ಗ್ಯಾನಿಕ್ ಫಾರ್ಮಿಂಗ್. ನಿಮ್ಮಲ್ಲಿ ಫಾರ್ಮರ್ಸ್ ಅಂತ ಇದೆ, ರೈತರು. ಸೊ ಅದರದ್ದು ಏನಾಗುತ್ತೆ ರೀ? ಪ್ರೋನೌನ್ ದೇ ಆಗುತ್ತೆ. ಸೊ ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆ. ಸೊ ನಾವು ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ವಾಕ್ಯ ನಮ್ದು ಏನಿದೆ ರೀ? ಪಾಸಿಟಿವ್ ಇದೆ. ನಾಟ್ ಅನ್ನೋದು ಎಲ್ಲಿ ಇಲ್ಲ. ಸೊ ಹಾಗಾದ್ರೆ ನಾವು ಇದಕ್ಕೆ ನಾಟ್ ಸೇರಿಸಬೇಕು. ಯಾವ ರೀತಿ? ಎನ್ ಅಪಾಸ್ಟ್ರಫಿ ಟಿ, ಹ್ಯಾವಂಟ್. ಸೊ ಈಗ ಬನ್ನಿ ಕ್ವಶನ್ ಮಾರ್ಕ್ ಮಾಡೋಣ. ಹ್ಯಾವಂಟ್, ಸಾರಿ, ಎಸ್, ಹ್ಯಾವಂಟ್ ದೇ, ಕೊನೆಯಲ್ಲಿ ಕ್ವಶನ್ ಮಾರ್ಕ್. ಮುಗೀತು. ಇಷ್ಟು ಮಾಡಿದ್ರೆ 1 ಅಂಕ. ಲಾಸ್ಟ್ ಒನ್, ಆಕಾಶ್ ಹ್ಯಾಸ್ ಬಿನ್ ಟ್ರೈಂಗ್ ಅ ಲಾಟ್ ಟು ಗೆಟ್ ಅ ಜಾಬ್. ಇಲ್ಲಿ ಆಕಾಶ್ ಅಂತ ಇದೆ. ಸೊ ಆಕಾಶ್ಗಾಗಿ ನಾವು ಹಿ ಅನ್ನುವಂತಹ ಪ್ರೋನೌನ್ ಬಳಸಬೇಕು. ಹ್ಯಾಸ್ ಬೀನ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಕೊಟ್ಟಾಗ ಓನ್ಲಿ ಹ್ಯಾಸ್ ಅಥವಾ ಹ್ಯಾವ್ ಮಾತ್ರ ಬಳಸಬೇಕು. ಸೊ ಹೆಲ್ಪಿಂಗ್ ವರ್ಬ್ ಇದೆ ಹ್ಯಾಸ್. ಸೊ ನಮ್ಮ ವಾಕ್ಯ ನೋಡಿ ಪಾಸಿಟಿವ್ ಇದೆ, ನಾವು ಇದಕ್ಕೆ ನೆಗೆಟಿವ್ ಮಾಡಬೇಕು. ಸೊ ಎನ್ ಅಪಾಸ್ಟ್ರಫಿ ಟಿ, ಹ್ಯಾಸಂಟ್ ಹಿ, ಏನಾಗುತ್ತೆ ರೀ? ಹ್ಯಾಸಂಟ್ ಹಿ, ಕೊನೆಯಲ್ಲಿ ಕ್ವಶನ್ ಮಾರ್ಕ್. ಡನ್. ಇಷ್ಟು ಮಾಡಿದ್ರೆ 1 ಅಂಕ ಸಿಗುತ್ತೆ. ಕ್ವಶನ್ ಟ್ಯಾಗ್ ವೆರಿ 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 ಈಸಿ ಕ್ವಶನ್ಸ್. ಅಂಡ್ ದೆನ್ ಬರೋಣ WH ಕ್ವಶನ್ಸ್. WH ಕ್ವಶನ್ಸ್ ಯಾವ ರೀತಿ ಮಾಡಬೇಕು ಅದನ್ನ ನೋಡೋಣ. ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಚೈಲ್ಡ್ಹುಡ್ ಇಸ್ ದ ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಅ ಪರ್ಸನ್ಸ್ ಲೈಫ್. ಚೈಲ್ಡ್ಹುಡ್ ಒಬ್ಬ ವ್ಯಕ್ತಿ ಜೀವನದಲ್ಲಿ ತುಂಬಾ ಎಂಜಾಯ್ಮೆಂಟ್ ಇರುವಂತಹ, ಎಂಜಾಯಬಲ್ ಆಗಿರುವಂತಹ ಫೇಸ್ ಅಂತ ಹೇಳಿದ್ದಾರೆ. ಈಗ ಫ್ರೇಮ್ ಅ WH ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ಸ್ ಆಸ್ ಆನ್ಸರ್. ನಾವಿಲ್ಲಿ WH ವರ್ಡ್ ಬಳಸಿ ಒಂದು ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಯಾವ ರೀತಿ ಇರಬೇಕಂದ್ರೆ, ಪ್ರಶ್ನೆ ಕೇಳಿದಾಗ ಚೈಲ್ಡ್ಹುಡ್ ಅನ್ನೋದು ಉತ್ತರವಾಗಿ ಅಲ್ಲಿ ಬರಬೇಕು. ಸೊ ಈಗ WH ವರ್ಡ್ಸ್ ಗಳು ಯಾವುವು ಅಂದ್ರೆ, ವಾಟ್ ಅನ್ನುವಂಥದ್ದು WH ವರ್ಡ್, ವಿಚ್ ಅನ್ನುವಂಥದ್ದು WH ವರ್ಡ್, ಹೂ ಅಂತ ಆಗಿರಬಹುದು, ವೇರ್ ಅಂತ ಆಗಿರಬಹುದು, ವೆನ್ ಅಂತ ಆಗಿರಬಹುದು, ರೈಟ್, ಸಮ್ ಟೈಮ್ಸ್ ಹೌ ಅಂತ ಕೂಡ ಆಗಿರಬಹುದು. ಸೊ ಇವೆಲ್ಲವುಗಳಿಗೆ ನಾವು WH ವರ್ಡ್ಸ್ ಗಳು ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಬನ್ನಿ, WH ಕ್ವಶನ್ಸ್ ಇಲ್ಲಿದೆ. ನಮ್ಮ ಡೈರೆಕ್ಟ್ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಇಂದ ತೆಗೆದುಕೊಂಡಿರುವಂತಹ ಒಂದು ಸ್ಕ್ರೀನ್ ಶಾಟ್ ಇದು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ. ಇಲ್ಲಿ ವೇರ್, ವೈ ಅನ್ನ ಬಳಸಿ ನೋಡಿ ಯಾವ ರೀತಿ ಕ್ವಶನ್ ಮಾಡಲಾಗಿದೆ. ಈಗ ಡೈರೆಕ್ಟ್ಲಿ ನೀವು ವೇರ್ ಅನ್ನೋದನ್ನ ಯಾವಾಗ್ಲೂ, ವಾಟ್ ಅನ್ನೋದನ್ನ ಯಾವಾಗ್ಲೂ ಅಂದ್ರೆ WH ವರ್ಡ್ ಗಳನ್ನ ಕ್ವಶನ್ ಮಾಡುವಾಗ ಮೊದಲಿಗೆ ಹಾಕಬೇಕು. ಈಗ ಇಲ್ಲಿ ಯಾವ ರೀತಿ ನಾವು ಚೈಲ್ಡ್ಹುಡ್ ತೆಗೆದು ಡೈರೆಕ್ಟ್ಲಿ ಯಾವ ಕ್ವಶನ್ ವರ್ಡ್ ಹಾಕ್ಬೇಕಂದ್ರೆ ಇಲ್ಲಿ ವಿಚ್ ಅನ್ನೋದು ಸರಿ ಆಗುತ್ತೆ. ಯಾವ್ದು ಸರಿ ಆಗುತ್ತೆ ರೀ? ವಿಚ್ ಅಂದ್ರೆ ಯಾವುದು ಅಂತ ಅರ್ಥ. ಸೊ ಬನ್ನಿ ನೋಡೋಣ. ವಿಚ್ ಈಸ್ ದ ಮೋಸ್ಟ್, ಆಸ್ ಇಟ್ ಇಸ್ ಬರೀರಿ. ವಿಚ್ ಬಳಸಿದ್ವಿ, ಇಲ್ಲಿಂದ ಆಸ್ ಇಟ್ ಇಸ್, ಮೋಸ್ಟ್ ಎಂಜಾಯಬಲ್ ಫೇಸ್ ಇನ್ ಅ ಪರ್ಸನ್ಸ್ ಲೈಫ್. ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಹಾಕಬೇಕು. ಇಷ್ಟು ಹಾಕಿದ್ರೆ ಮುಗೀತು. ವಿಚ್ ಅಂದ್ರೆ ಯಾವುದು, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ ಫೇಸ್ ತುಂಬಾ ಎಂಜಾಯಬಲ್ ಆಗಿರುತ್ತೆ. ಸೊ ಆನ್ಸರ್ ಯಾವುದು? ಚೈಲ್ಡ್ಹುಡ್. ಅಂಡರ್ಲೈನ್ ಮಾಡಿರುವಂತಹ ವರ್ಡ್ ಏನಾಗ್ತಾ ಇದೆ, ಇಲ್ಲಿ ಆನ್ಸರ್ ಆಗ್ತಾ ಇದೆ. ಸೊ ಆ ರೀತಿ ನಾವು WH ಕ್ವಶನ್ಸ್ ಅನ್ನ ಮಾಡ್ತೀವಿ. ಸೊ ಇಲ್ಲಿ ಬನ್ನಿ ಅಗೇನ್, ದ ಬುಕ್ ಇಸ್ ದಿ ಮೋಸ್ಟ್ ಅಸ್ಟಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತ ಇದೆ. ಸೊ ಬುಕ್ ಅನ್ನೋದು ಆನ್ಸರ್ ಆಗಿ ಬರಬೇಕು. ಸೊ ಅಗೇನ್ ನೋಡಿ ಇಲ್ಲಿ ವಿಚ್ ಅನ್ನೋದು ಏನಾಗುತ್ತೆ, WH ವರ್ಡ್ ಆಗಿ ನಾವು ಬಳಸಬೇಕಾಗುತ್ತೆ. ವಿಚ್, ಅದರ ನಂತರ ಇದನ್ನ ಆಸ್ ಇಟ್ ಈಸ್ ಬರೀರಿ. ವಿಚ್ ಇಸ್ ದ ಮೋಸ್ಟ್ ಅಸ್ಟಾಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್, ಕೊನೆಯಲ್ಲಿ ಕ್ವಶನ್ ಮಾರ್ಕ್. ಮಾನವ ಇನ್ವೆಂಟ್ ಮಾಡಿರುವಂತಹ ಅತ್ಯಂತ ಸರ್ಪ್ರೈಸ್, ಅಸ್ಟಾಂಡಿಂಗ್ ಆಗಿರುವಂತಹ ವಸ್ತು ಯಾವುದಂದ್ರೆ ಬುಕ್. ಇದು ನಿಮ್ಮ
ಎಲ್ಲಿ ಯೂಸ್ ಆಗಿದೆ? ನಿಮ್ಮ ಒಂದು ಚಾಪ್ಟರ್ ನಲ್ಲಿ ದ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಆ ಒಂದು ಅಧ್ಯಾಯದಲ್ಲಿ ಬಳಸಿರುವಂತಹ ವಾಕ್ಯ ಇದು. ದೆನ್ ದ ಪೊಲೀಸ್ ವರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ವಿಸಿಟಿಂಗ್ ಆಫೀಷಿಯಲ್ಸ್. ಪೊಲೀಸ್ ಏನ್ ಮಾಡ್ತಾ ಇದ್ರು? ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾ ಇದ್ರು. ಸೊ ಈಗ ಯಾರು ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾ ಇದ್ರು ಅಂತ ಕ್ವಶನ್ ಮಾಡಬೇಕು. ಅದಕ್ಕೆ WH ವರ್ಡ್ ಯಾವ್ದು ಬಳಸ್ತೀರಿ? ವಿಚ್ ಬಳಸಿದ್ರೆ ರಾಂಗ್ ಆಗುತ್ತೆ. ಅದಕ್ಕೆ ನಾವು ಹೂ ಅನ್ನ ಬಳಸಬೇಕು. ಹೂ ಅಂದ್ರೆ ಯಾರು ಅಂತ ಅರ್ಥ. ಸಿಂಪಲ್ ಆಗಿ ವಾಕ್ಯ ಯಾವ ರೀತಿ ಮಾಡ್ಬೇಕಂದ್ರೆ ಹೂ ಅಂತ ಬರೀರಿ. ಸೊ ಇದನ್ನ ತೆಗಿಬೇಕು ನೀವು. ಹೂ ಅಂತ ಬರೆದು ಇದನ್ನ ಆಸ್ ಇಟ್ ಇಸ್ ಬರೀರಿ. ಹೂ ಆರ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ಆಫೀಷಿಯಲ್ಸ್, ಕೊನೆಯಲ್ಲಿ ಕ್ವಶನ್ ಮಾರ್ಕ್. ಆನ್ಸರ್ ಏನಾಗುತ್ತೆ? ದ ಪೊಲೀಸ್ ಅನ್ನೋದು ಆನ್ಸರ್ ಆಗಿ ಬರ್ತಾ ಇದೆ. ಸೊ ಇಲ್ಲಿ ನಮಗೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ದೇ ಟ್ರೈ ಟು ಅಪ್ಲಿಫ್ಟ್ ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ಸೊ ಇಲ್ಲಿ ನೋಡಿ WH ಕ್ವಶನ್ ಇಲ್ಲ, ಇಲ್ಲಿ ಕೇಳಿದ್ದಾರೆ ಚೇಂಜ್ ಇನ್ ಟು ಅ ಕ್ವಶನ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ಡೂ, ಅಂದ್ರೆ ಎಸ್ ಆರ್ ನೋ ಕ್ವಶನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್ ಆರ್ ನೋ ಕ್ವಶನ್ ಅಂದ್ರೆ ಅಲ್ಲಿ ವಿಚ್, ವಾಟ್ ಅನ್ನುವಂತಹ ಯಾವುದೇ WH ವರ್ಡ್ಗಳು ಬಳಕೆ ಆಗೋದಿಲ್ಲ. ಸೊ ಇಲ್ಲಿ ನಿಮಗೆ ಟೆನ್ಸಸ್ ಬರಲೇಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಈ ವಾಕ್ಯ ಯಾವ ಟೆನ್ಸ್ ನಲ್ಲಿ ಇದೆ? ಇದು ಪಾಸ್ಟ್ ಸಿಂಪಲ್ ಟೆನ್ಸ್ ನಲ್ಲಿ ಇದೆ. ಯಾವ ಟೆನ್ಸ್ ನಲ್ಲಿ? ಪಾಸ್ಟ್ ಸಿಂಪಲ್ ಟೆನ್ಸ್ ನಲ್ಲಿ. ಈಗ ಪಾಸ್ಟ್ ಸಿಂಪಲ್ ನಲ್ಲಿ ಡಿಡ್ ಅನ್ನುವಂತ ಏನ್ ಯೂಸ್ ಆಗುತ್ತೆ? ಹೆಲ್ಪಿಂಗ್ ವರ್ಬ್. ಡೂ ಕೊಟ್ಟಿದ್ದಾರೆ ಅಂದ್ರೆ ಆಸ್ ಇಟ್ ಈಸ್ ಡೂ ಬಳಸೋ ಹಾಗಿಲ್ಲ. ಡೂ ನ ಫಾರ್ಮ್ ಬಳಸಿ, ಸರಿಯಾದಂತಹ ಫಾರ್ಮ್ ಬಳಸಿ ಅಂತ ಕೇಳ್ತಾ ಇದ್ದಾನೆ. ರೈಟ್ ಫಾರ್ಮ್ ಆಫ್ ಡೂ ಇಲ್ಲಿ ಡಿಡ್ ಆಗುತ್ತೆ ಈ ವಾಕ್ಯದ ಪ್ರಕಾರ. ಈಗ ನಾವಿಲ್ಲಿ ಡಿಡ್ ಬಳಸಬೇಕು. ಅದರ ನಂತರ ಈ ವಾಕ್ಯ ಆಸ್ ಇಟ್ ಈಸ್ ಬರಿತಾ ಹೋಗಿ. ಅದರ ನಂತರ ಈ ವಾಕ್ಯ ಆಸ್ ಇಟ್ ಈಸ್ ಬರಿತಾ ಹೋಗಿ. ಡಿಡ್ ದೇ, ಇಲ್ಲಿ ನೋಡಿ ಟ್ರೈಡ್ ಇದೆಯಲ್ಲ ಇದು V2 ನಲ್ಲಿ ಇದೆ, ಬಟ್ ಇಲ್ಲಿ ಡಿಡ್ ಬಂದಾಗ ಇದೇನಾಗುತ್ತೆ ರೀ V1 ನಲ್ಲಿ ಚೇಂಜ್ ಆಗಬೇಕು. ಸೊ ಡಿಡ್ ದೇ ಟ್ರೈ ಟು, ದೆನ್ ಇದನ್ನ ಆಸ್ ಇಟ್ ಈಸ್ ಬರೀರಿ ಅಪ್ಲಿಫ್ಟ್. ಡಿಡ್ ದೇ ಟ್ರೈ ಟು ಅಪ್ಲಿಫ್ಟ್ ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ದ ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ವೀಕರ್ ಸೆಕ್ಷನ್ ಆಫ್ ದ ಸೊಸೈಟಿ. ಸೊ ಈ ರೀತಿ ನಾವಿಲ್ಲಿ ಏನ್ ಮಾಡ್ತೀವಿ? ವಾಕ್ಯವನ್ನ ಮಾಡ್ತೀವಿ, ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿ. ಸೊ ಇಲ್ಲಿ ನಿಮಗೆ ಟೆನ್ಸಸ್ ಬರಬೇಕು ಅಂದಾಗ ಮಾತ್ರ ಆನ್ಸರ್ ಮಾಡಬಹುದು. ಸೊ ಈ ರೀತಿ ಏನ್ ಮಾಡ್ತಾ ಇದೆ? ಹೊಸ ಗ್ರಾಮರ್ ಕ್ವಶನ್ಸ್ ಅನ್ನ ಹಾಕ್ತಾ ಇದ್ದಾರೆ. ಸೊ ಇಷ್ಟೇ ಬರುತ್ತೆ ಅಂತಲ್ಲ, ಬೇರೆ ಕ್ವಶನ್ಸ್ ಕೂಡ ಅಲ್ಲಿ ಹಾಕಬಹುದು ಆನ್ಯುವಲ್ ಎಕ್ಸಾಮ್ ನಲ್ಲಿ, ಇವನ್ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ. ಸೊ ಅದಕ್ಕೆ ಇಂಗ್ಲಿಷ್ ಅನ್ನ ಸಂಪೂರ್ಣವಾಗಿ ಕಳ್ಕೊಳ್ಳೋದು ಬೆಸ್ಟ್ ಆಪ್ಷನ್. ಇದು ನಿಮ್ಮ ಜೀವನದ ಒಂದು ಬೆಸ್ಟ್ ಡಿಸಿಷನ್ ಆಗಿರ್ಲಿದೆ. ನಾನು ಹೇಳ್ತಾ ಇದ್ದೀನಿ, ನೀವು ಇಂಗ್ಲಿಷ್ ಅನ್ನ ಸಂಪೂರ್ಣವಾಗಿ ಕಲ್ಕೊಂಡ್ರೆ. ಸೊ ಇನ್ನು ಅವರನ್ನ ರೆಕ್ಟಿಫೈ ದ ಸೆಂಟೆನ್ಸಸ್, 2 ಅಂಕಕ್ಕೆ ಇದನ್ನ ಕೇಳ್ತಾರೆ. ಗ್ರಾಮೆಟಿಕಲ್ ಒಂದು ತಪ್ಪಿರುತ್ತೆ, ಅದನ್ನ ಸರಿಪಡಿಸಬೇಕು. ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದೆಮ್. ಸೊ ಒಂದು ವಾಕ್ಯದ ಕೊಟ್ಟಿದ್ದಾರೆ, ಈ ವಾಕ್ಯಗಳಲ್ಲಿ ತಪ್ಪಿದೆ, ಅದನ್ನ ಸರಿಪಡಿಸಿ ಬರೀರಿ. ಇದು 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ. ನೋಡಿ, ಚಿಲ್ಡ್ರನ್ಸ್ ಲವ್ ಟು ಈಟ್ ಐಸ್ ಕ್ರೀಮ್ ಎವ್ರಿ ಡೇ. ಸೊ ನೋಡಿ, ಇದು ಸರಿ ಇದೆ ಅನಿಸ್ತಾ ಇದೆ, ಬಟ್ ಇದರಲ್ಲಿ ತಪ್ಪುಗಳು ಇವೆ, ಅದನ್ನ ನೀವು ಹುಡುಕ್ಬೇಕು. ಯಾಕಂದ್ರೆ ಅಷ್ಟು ಈಸಿ ಕ್ವಶನ್ಸ್ ಕೊಡೋದಿಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಚಿಲ್ಡ್ರನ್ಸ್ ಅನ್ನೋದು ತಪ್ಪಿದೆ. ಯಾಕೆಂದ್ರೆ ಇಂಗ್ಲಿಷ್ ನಲ್ಲಿ ಚೈಲ್ಡ್ ಅಂದ್ರೆ ಏಕವಚನ, ಮಗು ಅಂತ ಅರ್ಥ. ಇದರ ಪ್ಲೂರಲ್ ಆಗುತ್ತೆ ಚಿಲ್ಡ್ರನ್. ಚಿಲ್ಡ್ರನ್ ಅನ್ನೋದು ಪ್ಲೂರಲ್, ಇದಕ್ಕೆ ಎಸ್ ಸೇರಿಸಿದ್ರೆ ಇದು ರಾಂಗ್. ಸೊ ಇಲ್ಲಿ ಎಸ್ ಸೇರಿಸಿದ್ದಾರೆ ಬೇಕಂತಾನೆ, ಸೊ ಇದು ರಾಂಗ್. ನಂಬರ್ 1 ಮಿಸ್ಟೇಕ್. ನಂಬರ್ 2 ಬಂದು ನೋಡಿ, ಎವ್ರಿ ಡೇ ಅಂತ ಇದೆಯಲ್ಲ, ಇದು ಒಂದು ಅಡ್ಜೆಕ್ಟಿವ್. ಇದನ್ನ ನಾವು ಈ ರೀತಿ ಕೂಡಿಸಿ ಬರೀಬಾರ್ದು. ಈ ರೀತಿ ನಾರ್ಮಲ್ ಆಗಿ ಹೇಳುವಾಗ ಎವ್ರಿ ಡೇ ಅಂತ ಹೇಳಿ ಇದನ್ನ 2 ಸಪರೇಟ್ ಆಗಿ ಬರಿಬೇಕು. ಅಂದ್ರೆ ಪ್ರತಿದಿನ ಅಂತ ಇದು ಮೀನಿಂಗ್ ಕೊಡುತ್ತೆ. ಸೊ ಇಲ್ಲಿ ಈ 2 ಮಿಸ್ಟೇಕ್ಸ್ ಇವೆ, ಇದನ್ನ 2 ಸರಿಪಡಿಸಿದ್ರೆ ಈ ವಾಕ್ಯ ಸರಿಯಾಗುತ್ತೆ. ಅಂದಾಗ ನಿಮಗೆ 1 ಅಂಕ ಸಿಗುತ್ತೆ. ಇನ್ನು ಸೆಕೆಂಡ್ ಬನ್ನಿ, ಸನ್ನಿಧಿ ಗೋಸ್ ಫಾರ್ ಅ ವಾಕ್ ಆನ್ ದ ಮಾರ್ನಿಂಗ್ ಎವ್ರಿ ಡೇ. ಸೊ ಇಲ್ಲಿವರೆಗೆ ವಾಕ್ಯ ಸರಿ ಇದೆ. ಸನ್ನಿಧಿ ಪ್ರತಿದಿನ ವಾಕಿಂಗ್ಗೆ ಹೋಗ್ತಾಳೆ. ಆನ್ ದ ಮಾರ್ನಿಂಗ್ ಅಲ್ಲ, ಇದು ಇನ್ ದ ಮಾರ್ನಿಂಗ್ ಆಗಬೇಕು. ಇನ್ ದ ಮಾರ್ನಿಂಗ್. ಅಗೇನ್ ನೋಡಿ, ಎವ್ರಿ ಡೇ ಕೂಡಿಸಿ ಬರೆಯಲಾಗಿದೆ. ಸೊ ಇದನ್ನ ಈ ರೀತಿ ಬಿಡಿಸಿ ಬರೀಬೇಕು, ಎವ್ರಿ ಡೇ. ಸೊ ಅಂದಾಗ ಇಲ್ಲಿ ನಿಮಗೆ 1ಕ್ಕೆ 1, 2ಕ್ಕೆ 2 ಅಂಕ ಸಿಗುತ್ತೆ. ಈ ರೀತಿ ಇರುತ್ತೆ. ರೆಕ್ಟಿಫೈ ದ ಎರರ್ಸ್ ಅಂದ್ರೆ ಕೊಟ್ಟಿರುವಂತಹ ತಪ್ಪುಗಳನ್ನ ಕಂಡುಹಿಡಿದು ಸರಿಪಡಿಸಬೇಕು. ನೆಕ್ಸ್ಟ್ ಬನ್ನಿ, ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಬ್ಯಾಕ್ ಫ್ರಮ್ ಪ್ಯಾರಿಸ್. ಸೊ ಪ್ಯಾರಿಸ್ಗೆ ಇಂಡಿಯನ್ ಒಲಿಂಪಿಯನ್ಸ್ ಅಲ್ಲಿ ಆಡ್ಲಿಕ್ಕೆ ಹೋಗಿದ್ರು. ಸೊ ಅಲ್ಲಿಂದ ವಾಪಸ್ ಬಂದ್ರು. ರಿಟರ್ನ್ಡ್ ಅಂದ್ರೆ ವಾಪಸ್ ಬಂದ್ರು ಅಂತ ಅರ್ಥ. ಸೊ ಹಾಗಾಗಿ ಮತ್ತೆ ಇಲ್ಲಿ ಬ್ಯಾಕ್ ಅನ್ನುವಂತಹ ವರ್ಡ್ ಬಳಸುವಂತ ಅವಶ್ಯಕತೆ ಇಲ್ಲ. ಇದನ್ನ ತೆಗೆದ್ಬಿಟ್ರೆ ವಾಕ್ಯ ಸರಿ ಆಗುತ್ತೆ. ನೀರದಿ ವರ್ಕ್ಡ್ ವೆರಿ ಹಾರ್ಡ್ಲಿ ಟು ಸೆಕ್ಯೂರ್ ಅ ರ್ಯಾಂಕ್. ತುಂಬಾ ಜನ ಹೇಳ್ತಾರೆ ವೆರಿ ಹಾರ್ಡ್ಲಿ ನಾನು ವರ್ಕ್ ಮಾಡಿದೆ ಅಂತ ಹೇಳಿ. ಸೊ ಹಾರ್ಡ್ಲಿ ಅನ್ನೋದು ಒಂದು ತುಂಬಾ ವಿರಳವಾಗಿ ಅನ್ನುವಂತಹ ಮೀನಿಂಗ್ ಕೊಡುತ್ತೆ. ಬಟ್ ಈ ವಾಕ್ಯದಲ್ಲಿ ಹಾರ್ಡ್ಲಿ ಅನ್ನೋದು ತಪ್ಪಾಗಿದೆ. ಸೊ ಇದನ್ನ ಹಾರ್ಡ್ಲಿ ತೆಗೆದು ನಾವೇನ್ ಮಾಡ್ಬೇಕು? ಓನ್ಲಿ ಹಾರ್ಡ್ ಮಾಡಬೇಕು. ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಆ ರೀತಿ. ನೀರದಿ ವರ್ಕ್ಡ್ ವೆರಿ ಹಾರ್ಡ್ ಅನ್ನೋದು ಇಲ್ಲಿ ಸರಿಯಾದಂತಹ ವಾಕ್ಯ ಆಗುತ್ತೆ. ಮೂರನೇದಾಗಿ, ಸ್ಟೂಡೆಂಟ್ಸ್ ವರ್ ಪ್ರಿಪೇರ್ ವೆಲ್ ಫಾರ್ ದೇರ್ ಎಕ್ಸಾಮ್. ಸೊ ಇಲ್ಲಿ ನೋಡಿ, ಇದು ಪ್ಯಾಸಿವ್ ವಾಯ್ಸ್ ನ ವಾಕ್ಯ. ಸೊ ಸ್ಟೂಡೆಂಟ್ಸ್ ವರ್ ಪ್ರಿಪೇರ್ಡ್ ಅಂತ ಆಗ್ಬೇಕು. ಸೊ ಅಂದ್ರೆ ಹೆಲ್ಪಿಂಗ್ ವರ್ಬ್ ನಂತರ ನಾವಿಲ್ಲಿ ಅಡ್ಜೆಕ್ಟಿವ್ ಅನ್ನ ಬಳಸಬೇಕು. ಪ್ರಿಪೇರ್ಡ್
ಪ್ರಿಪೇರ್ಡ್ ಆಗಿದ್ದರು ಅಂತ ಹೇಳಬೇಕು. ದೆನ್ ಗುರು ಅಡ್ವೈಸ್ಡ್ ಹೀಸ್ ಸಿಸ್ಟರ್. ಸೊ ಇಲ್ಲಿ ನೋಡಿ ಅಗೇನ್ ಅಡ್ವೈಸ್ ಅಂದ್ರೆ ಸಜೆಷನ್ ಕೊಡೋದು. ಅಡ್ವೈಸ್ ಅನ್ನ ಆಸ್ ಅ ವರ್ಬ್ ಆಗಿ ಬಳಸಬೇಕಂದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಎಸ್ ಬರುತ್ತೆ. ಎಸ್ ಬಂದ್ರೆ ಅದು ವರ್ಬ್, ಸಿ ಬಂದ್ರೆ ಅದು ನೌನ್. ಬಟ್ ನಮಗೆ ಗೊತ್ತಿದೆ ಇಂಗ್ಲಿಷ್ ನಲ್ಲಿ ಮೊದಲು ಸಬ್ಜೆಕ್ಟ್ ಹಾಕ್ತಿವಿ, ನಂತರ ವರ್ಬ್, ನಂತರ ಆಬ್ಜೆಕ್ಟ್. ಸೊ ಇಲ್ಲಿ ವರ್ಬ್ ಬರಬೇಕಲ್ಲ, ಸೊ ಹಾಗಾದ್ರೆ ನಾವು ಅಡ್ವೈಸ್ಡ್ ಅನ್ನ ಬಳಸಬೇಕು. ಏನ್ ಬಳಸಬೇಕು? ಅಡ್ವೈಸ್ ಅಂದ್ರೆ ಎಸ್ ಬರಬೇಕು. ಇಲ್ಲಿ ಸಿ ಕೊಟ್ಟಿದ್ದಾರೆ, ಸೊ ಅದು ತಪ್ಪಾಗಿದೆ. ಇಂಥ ಚಿಕ್ಕ ಚಿಕ್ಕ ಚೇಂಜಸ್ ಮಾಡಿ ಕೊಡ್ತಾನೆ, ಅಷ್ಟು ಈಸಿ ಅಲ್ಲ ಇದಕ್ಕೆ ಆನ್ಸರ್ ಮಾಡೋದು. ಸ್ವಲ್ಪ ನೀವು ಏನಾಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು ಎಕ್ಸಾಮ್ ಹಾಲ್ ನಲ್ಲಿ. ದೆನ್ ಬರೋಣ, ಒನ್ ಆಫ್ ಮೈ ಫ್ರೆಂಡ್ ಈಸ್ ಸ್ಟೇಯಿಂಗ್ ಇನ್ ಲಂಡನ್. ಈ ವಾಕ್ಯ ನೋಡಿ ಅಬ್ಸಲ್ಯೂಟ್ಲಿ ಸರಿ ಅನಿಸ್ತಾ ಇದೆ. ಒನ್ ಆಫ್ ಮೈ ಫ್ರೆಂಡ್ ಸಿಂಗ್ಯುಲರ್, ಸೊ ಹಾಗಾಗಿ ಈಸ್ ಇದೆ, ಸ್ಟೇಯಿಂಗ್ ಲಂಡನ್ ಇದೆ ಅಂತ ಹೇಳಿ. ಬಟ್ ಇಲ್ಲಿ ತಪ್ಪು ಎಲ್ಲಾಗಿದೆ. ಬನ್ನಿ ನಾನು ನಿಮಗೆ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ನ ಈ ಒಂದು PDF ನಿಂದ ಕಲಿಸ್ತೀನಿ. ಸೊ ಒನ್ ಆಫ್ ಮೈ ಫ್ರೆಂಡ್ಸ್, ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಅಂತ ಇದೆ, ಏನಿದೆ ಫ್ರೆಂಡ್ಸ್ ಅಂತ ಇದೆ. ಸೊ ಇದು ಯಾವಾಗ್ಲೂ ಪ್ಲೂರಲ್ಲೇ ಇರ್ಬೇಕ್ರಿ. ಇಲ್ಲಿಯೂ ಕೂಡ ಒನ್ ಆಫ್ ಮೈ ಫ್ರೆಂಡ್ಸೇ ಇರಬೇಕು. ಇದು ಫ್ರೆಂಡ್ ಅಂದ್ರೆ ಮತ್ತೆ ತಪ್ಪಾಗ್ಬಿಡುತ್ತೆ. ನನ್ನ ಗೆಳೆಯರಲ್ಲಿ ಒಬ್ಬ, ಸೊ ಒಬ್ಬ ನನ್ನ ಗೆಳೆಯರಲ್ಲಿ ಅಂತ ಹೇಳ್ಬೇಕಂದ್ರೆ ಇದು ಫ್ರೆಂಡ್ಸ್ ಆಗಿರ್ಬೇಕು. ಸೊ ಫ್ರೆಂಡ್ಸ್ ಮಾಡಿದ್ರೆ ಇದು ಸರಿಯಾಗಿರುತ್ತೆ. ಇದು ಸಿಂಗ್ಯುಲರ್, ಯಾಕಂದ್ರೆ ನನ್ನ ಗೆಳೆಯರಲ್ಲಿ ಒಬ್ಬ, ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಸ್ಟೇಯಿಂಗ್ ಇನ್ ಲಂಡನ್. ನನ್ನ ಗೆಳೆಯರಲ್ಲಿ ಒಬ್ಬ ಲಂಡನ್ ನಲ್ಲಿ ಇದ್ದಾನೆ. ಪ್ರಾಕ್ಟೀಸ್ ಮೇಕ್ಸ್ ಅಸ್ ಪರ್ಫೆಕ್ಟ್. ಪ್ರಾಕ್ಟೀಸ್ ನಮ್ಮನ್ನ ಪರ್ಫೆಕ್ಟ್ ಆಗಿ ಮಾಡುತ್ತೆ ಅಂತ ನಾವು ಕೇಳಿದ್ದೀವಿ. ಬಟ್ ಇಲ್ಲಿ ಪ್ರಾಕ್ಟೀಸ್ ಅನ್ನೋದು ನೋಡಿ, ಇದು ಪ್ರಾಕ್ಟೀಸ್ ಇದೆಯಲ್ಲ, PRACTICE ಇದೆಯಲ್ಲ, ಇದೇನಾಗುತ್ತೆ ನೌನ್. ಸೊ ಈ ಪ್ರಾಕ್ಟೀಸ್ ಇದೆಯಲ್ಲ, ಇದು ವರ್ಬ್. ಬಟ್ ನಮಗೆ ಮೊದಲು ಏನ್ ಬರಬೇಕು? ಸಬ್ಜೆಕ್ಟ್ ಬರಬೇಕು. ಸೊ ಸಬ್ಜೆಕ್ಟ್ ನ ಸ್ಥಾನದಲ್ಲಿ ನಾವು ಓನ್ಲಿ ನೌನ್ ಹಾಕಬಹುದು. ಸೊ ಹಾಗಾಗಿ ಇಲ್ಲಿ ಪ್ರಾಕ್ಟೀಸ್ ಇದನ್ನ ಎಸ್ ತಗೋದು ಏನ್ ಮಾಡಬೇಕು? ಸಿ ಮಾಡಬೇಕು. ಅಂದಾಗ ಇದು ಕರೆಕ್ಟ್ ಆಗೋದು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ನಲ್ಲಿಯೂ ಕೂಡ ಕೇಳ್ತಾರೆ, ರೆಕ್ಟಿಫೈ ದ ಎರರ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿ ನೀವು ಪ್ರಿಪೇರ್ ಆದಾಗ ಈಸಿಲಿ ಇವುಗಳಿಗೆ ಆನ್ಸರ್ ಮಾಡಬಹುದು. ಇನ್ನ ಬರೋಣ ಲೆಟರ್ ರೈಟಿಂಗ್. 5 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿರುವಂತಹ ಪ್ರಶ್ನೆ. ಸೊ ಇದಕ್ಕೆ ನಾನು ನಿಮಗೆ ಇಲ್ಲಿ ಹೇಳೋದಿಲ್ಲ, ಇಲ್ಲಾಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ನಾನು ಆಕ್ಚುಲಿ ಪ್ಲಾನ್ ಮಾಡಿದ್ದೆ ಹೇಳ್ಬೇಕಂತ ಹೇಳಿ, ಬಟ್ ಇದು ಲಾಂಗ್ ಆಗುತ್ತೆ ಅಂತ ನನಗೆ ಗೊತ್ತಿತ್ತು. ಆಲ್ರೆಡಿ ಒಂದು 40-45 ಮಿನಿಟ್ಸ್ ಆಗಿದೆ. ಸೊ ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಲೆಟರ್ ರೈಟಿಂಗ್ ಮೇಲೆ. ಸೊ ಇದು ಯೂಟ್ಯೂಬ್ ನಲ್ಲೇ ಇರುವಂತಹ ಬೆಸ್ಟ್ ವಿಡಿಯೋ ಆನ್ ಲೆಟರ್ ರೈಟಿಂಗ್. ಇದರ ಲಿಂಕ್ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೀವು ಆ ವಿಡಿಯೋನ ನೋಡಿ 5ಕ್ಕೆ 5 ಮಾರ್ಕ್ಸ್ ನಿಮಗೆ ಪಕ್ಕಾ ಸಿಗುತ್ತೆ. ಅಲ್ಲಿಂದ ನೀವು ಕಲ್ಕೊಳ್ಳಿ. ಇದರ PDF ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ನೆಕ್ಸ್ಟ್ ಪ್ಯಾಸೇಜ್ ಮೇಲೂ ಕೂಡ ಒಂದು ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಇತ್ತೀಚೆಗೆ ಪ್ಯಾಸೇಜ್ಗಳು ಸ್ವಲ್ಪ ಟಫ್ ಕೊಡ್ತಾ ಇದ್ದಾರೆ. ಸೊ ಅದನ್ನ ಯಾವ ರೀತಿ ಫೇಸ್ ಮಾಡಬೇಕು, 10 ನಲ್ಲಿ ಅಟ್ಲೀಸ್ಟ್ 8-9 ಮಾರ್ಕ್ಸ್ ಯಾವ ರೀತಿ ತಗೋಬೇಕು ಅದನ್ನ ನಾನು ಕಲಿಸಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ನೋಡಿ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ 90 ಅಬೌವ್ ಸ್ಕೋರ್ ಮಾಡಿ. ಅಂಡ್ ಇಂಗ್ಲಿಷ್ ನಿಮಗೆ ತುಂಬಾ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ನಿಮಗೆ ಗ್ರಾಮರ್ ಟಫ್ ಅನ್ನಿಸ್ತಾ ಇದೆ, ಇಂಗ್ಲಿಷ್ ಟಫ್ ಅನ್ನಿಸ್ತಾ ಇದೆ ಅಂದ್ರೆ ನಿಮ್ಮ ಇಂಗ್ಲಿಷ್ ವೀಕ್ ಇದೆ ಅಂತ ಅರ್ಥ. ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಅಂದಾಗ ನೀವು ಲೈಫ್ ನಲ್ಲಿ ಗೆಲ್ತೀರಾ. ರೈಟ್. ಸೊ ನಿಮಗೆ ಇಂಗ್ಲಿಷ್ ತುಂಬಾನೇ ಡಿಫಿಕಲ್ಟ್ ಅನಿಸ್ತಾ ಇದೆ ಅಂದ್ರೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನಮ್ಮ ಇಂಗ್ಲಿಷ್ ಟಾಪರ್ಸ್ ಕೋರ್ಸ್ ಅನ್ನ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ ಇದೆ. ಒಂದ್ಸಲ ಹೋಗಿ ಚೆಕ್ ಮಾಡಿ. ಆಪ್ ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕಾಂಟೆಂಟ್ ಗೆ ಬಂದು ಡೆಮೋ ಕ್ಲಾಸಸ್ಗಳು ಇವೆ ನೋಡಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ 100% ಹಣ ನೀವು ವಾಪಸ್ ಕೂಡ ತಗೋಬಹುದು. ನಂಬರ್ ಅಲ್ಲಿ ಕೊಡಲಾಗಿರುತ್ತೆ ನಿಮಗೆ ಕಾಲ್ ಮಾಡ್ಲಿಕ್ಕೆ. ಅಂಡ್ ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. ನಾನು ಪ್ರಾಮಿಸ್ ಮಾಡಿದ ಹಾಗೆ ನಿಮ್ಮ ಇಂಗ್ಲಿಷ್ ಗ್ರಾಮರ್ ನ ಎಲ್ಲ ಟಾಪಿಕ್ಸ್ ಅನ್ನ ಕವರ್ ಮಾಡಿದ್ದೀನಿ. ಅಂಡ್ ನಾನು ನಿಮಗೆ ಜಸ್ಟ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಇಂಗ್ಲಿಷ್ ನಲ್ಲಿ ಅಟ್ಲೀಸ್ಟ್ 100 ಸ್ವಲ್ಪ ಡಿಫಿಕಲ್ಟ್ ಅನ್ಬೋದು, 95 ಆದರೂ ಸ್ಕೋರ್ ಮಾಡುವಂತ ಪ್ರಯತ್ನ ಮಾಡಿ. ಇದು ಇಂಗ್ಲಿಷ್ ನ ಕಾಲ. ಸೊ ನಾನೊಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೀವು ಇಂಗ್ಲಿಷ್ ನಲ್ಲಿ ವೀಕ್ ಇದ್ರೆ ಅದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ವೀಕ್ನೆಸ್ ಆಗುತ್ತೆ. ನೀವು ನಿಮ್ಮ ಗುರಿ ಸಾಧಿಸೋದ್ರಲ್ಲಿ ಒಂದು ಅತ್ಯಂತ ದೊಡ್ಡ ಏನಂತ ಹೇಳ್ತೀವಿ, ಮುಳ್ಳು, ನಿಮ್ಮ ದಾರಿಯಲ್ಲಿ ದೊಡ್ಡ ಮುಳ್ಳಾಗಿ ನಿಮ್ಮನ್ನ ಕಾಡುತ್ತೆ. ಸೊ ಇಂಗ್ಲಿಷ್ ಮೇಲೆ ಸ್ವಲ್ಪ ಹೆಚ್ಚು ಫೋಕಸ್ ಮಾಡಿ. ಇಂಗ್ಲಿಷ್ ವೀಕ್ ಇದೆ, ಟಫ್ ಇದೆ ಅಂತ ಅದನ್ನ ತಪ್ಪಿಸಬೇಡಿ, ಅವಾಯ್ಡ್ ಮಾಡಬೇಡಿ. ಅದಕ್ಕೆ ಹೆಚ್ಚು ಸಮಯ ಕೊಡಿ, ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಅಂದಾಗ ನೀವು ಇಂಗ್ಲಿಷ್ ನಲ್ಲಿ ಒಳ್ಳೆ ಸ್ಕೋರ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಡ್ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ ಒಳ್ಳೆ ಪರ್ಸೆಂಟೇಜ್ ಅನ್ನ ಮಾಡಿ ಅಂಡ್ ಇಂಗ್ಲಿಷ್ ಅಲ್ಲಿ 90 ಅಬೌವ್ ಸ್ಕೋರ್ ಮಾಡುವಂತ ಪ್ರಯತ್ನ ಮಾಡಿ. ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.